ನಿನ್ನೆ ದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಮೂಲಾಧಾರಗಳನ್ನ ಕುರಿತು ಅಧ್ಯಯನವನ್ನು ಮಾಡಿದ್ವಿ ಮತ್ತು ಗುಪ್ತರ ಏಳಿಗೆ ಯಾವಾಗ ಆಯ್ತು, ಎಲ್ಲಿಂದ ಬಂದ್ರು ಗುಪ್ತರು ಮತ್ತು ಶ್ರೀಗುಪ್ತ ಯಾವ ಈ ಏನು ಗುಪ್ತ ವಂಶವನ್ನು ಸ್ಥಾಪನೆ ಮಾಡಿದ ಮತ್ತು ಅವನು ಗುಪ್ತ ವಂಶವನ್ನು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಯಾವ ಪ್ರದೇಶಗಳನ್ನ ಆಳ್ತಾ ಇದ್ದ ಅನ್ನೋದ್ರ ಕುರಿತು ನಾವು ನಿನ್ನೆ ಚರ್ಚೆಯನ್ನು ಮಾಡಿದ್ವಿ. ಅವನು ಮಗಧ, ಸಾಕೇತ ಮತ್ತು ಕೌಶಂಬಿಗಳನ್ನ ಆಳ್ತಕ್ಕಂತ ಅರಸನಾಗಿದ್ದ ಅಂತೇಳಿ. ಮತ್ತೆ ನಾವು ವಿಶೇಷ ಮತ್ತೆ 1ನೇ ಚಂದ್ರಗುಪ್ತನ ಬಗ್ಗೆ ಕೂಡ ನಿನ್ನೆ ಅಧ್ಯಯನವನ್ನು ಮಾಡಿದ್ವಿ ಅಂತೇಳಿ. ಈಗ 1ನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯರ ಮಗನಾದಂತ ಸಮುದ್ರಗುಪ್ತ ಮತ್ತು ಶ್ರೀಗುಪ್ತನ ಮೊಮ್ಮಗನಾದಂತ ಸಮುದ್ರಗುಪ್ತ, ಗುಪ್ತ ಸಾಮ್ರಾಟರಲ್ಲೇ ಅತ್ಯಂತ ಪ್ರಬಲ ಅರಸ, ಪರಾಕ್ರಮಿ ಅರಸ ಮತ್ತು ಮಹಾ ದಿಗ್ವಿಜಯಶಾಲಿ, ಕಲೆಗಳ ಒಂದು ಪೋಷಕ ಮತ್ತು ಸ್ವತಃ ಕಲಾ ಪ್ರೇಮಿಯಾಗಿದ್ದಂಥವನು, ವೀಣೆಯನ್ನು ಬಾರಿಸ್ತಕ್ಕಂಥ ವ್ಯಕ್ತಿ ಮತ್ತು ನೆಪೋಲಿಯನ್. ಆಕ್ಚುಲಿ ನೆಪೋಲಿಯನ್ ಹೋಲಿಸಿರೋದು ತಪ್ಪು, ನೆಪೋಲಿಯನ್ನನ್ನ ಸಮುದ್ರಗುಪ್ತನಿಗೆ ಹೋಲಿಸ್ಬೇಕಾಗಿತ್ತು. ಯಾಕಂದ್ರೆ ಸಮುದ್ರಗುಪ್ತನ ಕಾಲಾವಧಿ ಬಂದ್ಬಿಟ್ಟು 4ನೇ ಶತಮಾನ, ನೆಪೋಲಿಯನ್ನ ಕಾಲಾವಧಿ ಬಂದ್ಬಿಟ್ಟು 18ನೇ ಶತಮಾನ. ಆದ್ರೆ ಇತಿಹಾಸವನ್ನ ರಚನೆ ಮಾಡಿರ್ತಕ್ಕಂಥವ್ರು ಅವನನ್ನ ಸಮುದ್ರಗುಪ್ತನಿಗೆ ಹೋಲಿಸಿದ್ದಾರೆ ಅಂತೇಳಿ. ಇದು ತಪ್ಪು, ನನ್ನ ಪ್ರಕಾರ ತಪ್ಪು ಅಂತಂದೇಳಿ. ಇಂಥ ಒಬ್ಬ ವ್ಯಕ್ತಿ ಯಾರು ಸಮುದ್ರಗುಪ್ತ, ಏನು ಗುಪ್ತರ ಕಾಲದಲ್ಲಿ ಸುವರ್ಣ ಯುಗ ಆಯ್ತು, ಸುವರ್ಣ ಯುಗದ ಬಗ್ಗೆ ನಾವೇನು ಅಧ್ಯಯನವನ್ನು ಇದು ಕೇಳಿದ್ದೀವಿ. ಆ ಸುವರ್ಣ ಯುಗಕ್ಕೆ ಅಡಿಗಲ್ಲನ್ನ ಹಾಕಿದವನು ಯಾರಪ್ಪ ಅನ್ನಂದ್ರೆ ಸಮುದ್ರಗುಪ್ತ ಅಂತೇಳಿ ಹೇಳ್ಬೋದು. ಇಂಥ ಸಮುದ್ರಗುಪ್ತ ಇವನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತ ಶಕ 335ರಿಂದ 380 ಅಂತೇಳಿ. ಸಮುದ್ರಗುಪ್ತನ ಕಾಲಾವಧಿ 335ರಿಂದ 380ರವರೆಗೆ ಅವನು ಆಡಳಿತದಲ್ಲಿದ್ದ, ಅಧಿಕಾರದಲ್ಲಿದ್ದ ಅಂತೇಳಿ ಹೇಳ್ಬೋದು. ನಾವು ನಿನ್ನೆ ಚರ್ಚೆ ಮಾಡ್ತಾ ಇದ್ವಿ ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ. ಇವನ ಏನು ದಂಡನಾಯಕನಾದಂತ ಹರಿಶೇಣ ಮೂಲತಃ ಜೈನನಾಗಿರ್ತಾನೆ. ಹಾಗಾಗಿ ಅವನಿಂದ ರಚಿತ ಆದಂತ ಏನು ಅಲಹಾಬಾದ್ ಸ್ತಂಭ ಶಾಸನ ಐತಲ್ಲ, ಈ ಅಲಹಾಬಾದ್ ಸ್ತಂಭ ಶಾಸನ ಸಂಪೂರ್ಣವಾಗಿ ಸಮುದ್ರಗುಪ್ತನ ಆಡಳಿತ ಮತ್ತು ಅವನ ಸೈನಿಕ ಸಾಧನೆಗಳು, ಅವನ ದಿಗ್ವಿಜಯಗಳು ಮತ್ತು ಅವನ ಕೊಡುಗೆಯನ್ನ ಕುರಿತು ಮಾಹಿತಿಯನ್ನು ನೀಡತಕ್ಕಂತ ಶಾಸನ ಆಗಿದೆ ಅಂತೇಳಿ. ಅದ್ರ ಜೊತೆಗೆ ಯರಾನ್ ಶಾಸನ ಮತ್ತು ಉದಯಗಿರಿ ಶಾಸನಗಳು ಕೂಡ ಸಮುದ್ರಗುಪ್ತನ ಕುರಿತು ಮಾಹಿತಿಯನ್ನು ನೀಡತಕ್ಕಂತ ಶಾಸನಗಳು ಅಂತೇಳಿ. ಮತ್ತೆ ಜೊತೆಗೆ ನಾಣ್ಯಗಳು, ವಿಶೇಷವಾಗಿ ನಾಣ್ಯಗಳು ಬಹಳ ವೀಣಾಪಾಣಿ ಮಾದರಿ ಆಗಿರ್ಬೋದು, ಹುಲಿ ಮಾದರಿಯ ನಾಣ್ಯಗಳಾಗಿರ್ಬೋದು, ಇವು ಸಮುದ್ರಗುಪ್ತನನ್ನ ಕುರಿತು, ಅವನ ಒಂದು ಪರಾಕ್ರಮವನ್ನು ಕುರಿತು ನಮಗೆ ಮಾಹಿತಿ ನೀಡತಕ್ಕಂತ ಮೂಲಾಧಾರಗಳು ಅಂತೇಳಿ ಹೇಳ್ಬೋದು. ಇಂಥ ಏನು ಸಮುದ್ರಗುಪ್ತ ಒಟ್ಟು ಪ್ರಾಚೀನ ಭಾರತವನ್ನು ಆಳಿದಂತ ಗಣ್ಯ ಅರಸರಲ್ಲಿ ಮತ್ತೊಬ್ಬ ಪ್ರಸಿದ್ಧ ಅರಸನಾಗಿದ್ದಾನೆ ಅಂತೇಳಿ. ಮೌರ್ಯರ ನಂತರ ಮತ್ತೊಂದು ಸಾರಿ ಭಾರತದ ಏನು ರಾಜಕೀಯವನ್ನು ಐಕ್ಯಗೊಳಿಸಿದ ಕೀರ್ತಿ ಗುಪ್ತರಿಗೆ ಸಲ್ಲುತ್ತೆ. ಅದರಲ್ಲಿ ವಿಶೇಷವಾಗಿ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಅಖಂಡ ಭಾರತದಾದ್ಯಂತ ಅವನು ಸಂಚಾರವನ್ನು ಮಾಡ್ತಾನೆ, ದಿಗ್ವಿಜಯಗಳನ್ನ ಮಾಡ್ತಾನೆ. ಹಾಗಾಗಿ ಮೌರ್ಯರ ನಂತರ ಮತ್ತೊಮ್ಮೆ ಭಾರತ ವಿಶಾಲವಾದಂತ ಒಂದು ರಾಜಕೀಯ ಐಕ್ಯತೆಯನ್ನ ಕಂಡಿತು ಅಂತ ಹೇಳ್ಬೋದು. ಹೀಗಾಗಿ 1ನೇ ಚಂದ್ರಗುಪ್ತ ತನ್ನ ಉತ್ತರಾಧಿಕಾರಿಯಾಗಿ ಯಾರನ್ನ ನೇಮಿಸ್ತಾನಪ್ಪ ಅನ್ನಂದ್ರ ಇದೇ ಸಮುದ್ರಗುಪ್ತನನ್ನ ನೇಮಿಸ್ತಾನೆ ಅಂತೇಳಿ ಹೇಳ್ಬೋದು. ಅವನು ತನ್ನ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿ ಇಡೀ ಸಭಿಕರ ಮುಂದೆ ಹೇಳ್ತಾನೆ, ಇಡೀ ಪ್ರಪಂಚವನ್ನೇ ಹಾಳು ಅಂತಂದೇಳಿ ಅವನು ಹಾರೈಸ್ತಾನೆ ಅಂತೇಳಿ ಅಲಹಾಬಾದ್ ಸ್ತಂಭ ಶಾಸನ ನಮಗೆ ಮಾಹಿತಿಯನ್ನು ಕೊಡುತ್ತೆ ಅಂತೇಳಿ. ಜೊತೆಗೆ ಅವನಿಗೆ ಮತ್ತೊಂದು ನಾಮಾಂಕಿತ ಇರ್ತೈತಿ, ಕಚ ಎಂಬ ನಾಮಾಂಕಿತ ಸಮುದ್ರಗುಪ್ತನಿಗೆ ಇರ್ತೈತಿ. ಈ ಸಮುದ್ರಗುಪ್ತನಿಗೆ ಇರ್ತಕ್ಕಂಥ ಕಚ ಎಂಬ ಬಿರುದು ಅವನ ಚಿನ್ನದ ನಾಣ್ಯಗಳ ಮೇಲೆ ಇರುವುದು ತಿಳಿದು ಬಂದಿದೆ. ಹಾಗಾಗಿ ಈ ರಾಯ್ ಚೌಧರಿ ಮತ್ತು VS ಸ್ಮಿತ್ ಅವ್ರು ಏನ್ ಹೇಳ್ತಾರಪ್ಪ ಅನ್ನಂದ್ರ ಸಮುದ್ರಗುಪ್ತನ ಮತ್ತೊಂದು ಹೆಸರು ಏನಪ್ಪಾ ಅನ್ನಂದ್ರ ಕಚ ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೂ ಒಂದಿಷ್ಟು ಮಂದಿ ಏನ್ ಹೇಳ್ತಾರೆ, ಈ ಕಚವು ಘಟೋತ್ಕಚನ ಕೊನೆ 2 ಅಕ್ಷರಗಳಿಂದ ಕೂಡಿದ್ದು ತನ್ನನ್ನು ಹಾಗೆ ಅವನು ಕರೆದುಕೊಳ್ತಾ ಇದ್ದ ಅಂತೇಳಿ ಹೇಳ್ತಾರೆ. ಹಾಗಾಗಿ ಬಟ್ ಏನಪ್ಪಾ ಅನ್ನಂದ್ರೆ ಬೇರೆ ಶಾಸನಗಳಲ್ಲಿ ಅವನ ಈ ಕಚ ಶಬ್ದ ಬಂದಿಲ್ಲ. ಆದ್ರೂ ಕೂಡ ಇಲ್ಲಿ ರಾಯ್ ಚೌಧರಿ ಮತ್ತು VS ಸ್ಮಿತ್ ಅವರ ಪ್ರಕಾರ ಅವನ ಮತ್ತೊಂದು ಬಿರುದು ಅಥವಾ ನಾಮಾಂಕಿತ ಹೆಸರು ಏನಾಗಿತ್ತಂದ್ರೆ ಕಚ ಎಂಬುದು ಆಗಿತ್ತು ಅಂತಂದೇಳಿ. ಇಲ್ಲಿ ನೋಡ್ರಿ, ಅಲಹಾಬಾದ್ ಸ್ತಂಭ ಶಾಸನ ಏನ ಮಾಹಿತಿ ನೀಡುತ್ತಾನೆ ಅಂದ್ರ 1ನೇ ಚಂದ್ರಗುಪ್ತ
ನೀನು ಪ್ರಪಂಚವನ್ನು ಹಾಳು ಅಂತೇಳಿ ಏನು ಹಾರೈಕೆಯನ್ನು ಮಾಡ್ತಾನೆ ಅವನು. ಹಾಗಾಗಿ ಆ ಒಂದು ಶಾಸನದ ಮಾಹಿತಿ ನಮಗೆ ತಿಳಿದು ಬರುತ್ತೆ ಅಂತೇಳಿ. ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನವನ್ನು ಕುರಿತು ಮಾತನಾಡೋದಾದ್ರೆ, ಅಲಹಾಬಾದ್ ಸ್ತಂಭ ಶಾಸನ ಏನನ್ನ ತಿಳಿಸ್ತೈತಿ ಅಂದ್ರೆ ಸಂಪೂರ್ಣವಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕುರಿತು ವರ್ಣಿಸ್ತೈತಿ ಅಂತ ಹೇಳ್ಬೋದು. ಇದೊಂದು ಪ್ರಶಸ್ತಿ ಶಾಸನ. ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಇದು ಪ್ರಶಸ್ತಿ ಶಾಸನ. ಮೊದಲು ಇದು ಅಶೋಕನಿಂದ ಕೌಶಂಬಿ ಬಳಿ ಸ್ಥಾಪಿಸಲ್ಪಟ್ಟಿರ್ತೈತಿ. ಯಾವುದು? ಅಲಹಾಬಾದ್ ಸ್ತಂಭ ಶಾಸನ. ಅಶೋಕನೇ ಇದನ್ನ ಸ್ಥಾಪನೆ ಮಾಡಿರ್ತಾನೆ. ಆನಂತರ ಸಮುದ್ರಗುಪ್ತನು ತನ್ನ ದಿಗ್ವಿಜಯಗಳನ್ನು ಈ ಶಾಸನದ ಪಕ್ಕದಲ್ಲಿನೇ ಕೆತ್ತಿಸ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸಮುದ್ರಗುಪ್ತನ ಶಾಸನ ರಚನೆ ಆಗೋಕ್ಕಿಂತ ಮುಂಚೆ ಈ ಒಂದು ಸ್ತಂಭ ಆಲ್ರೆಡಿ ಇರ್ತೈತಿ. ಈ ಸ್ತಂಭದ ಪಕ್ಕದಲ್ಲಿಯೇ ಮತ್ತೊಂದು ಇದನ್ನ ಮಾಡಿ ಈ ಒಂದು ಶಾಸನವನ್ನ ಇವನು ಕೆತ್ತಿಸ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಶಾಸನವನ್ನ ಫಿರೋಜ್ ಶಾ ತುಗ್ಲಕ್ ಏನ್ ಮಾಡ್ತಾನೆ, ಕೌಶಂಬಿಯಿಂದ ಅಲಹಾಬಾದಿಗೆ ಸಾಗಿಸ್ತಾನೆ ಅಂತ ಹೇಳ್ಬೋದು. ಅಂದ್ರೆ ಮೂಲತಃ ಇದು ಕೌಶಂಬಿಯಲ್ಲಿರುತ್ತೆ, ಆ ನಂತರ ಇದು ಅಲಹಾಬಾದಿಗೆ ಸಾಗಿಸಿದ್ರು ಅಂತೇಳಿ ಹೇಳ್ಬೋದು. ಈಗ ಪ್ರಸ್ತುತ ಇದು ಏನಾಗಿದೆಯಪ್ಪ ಅನ್ನಂದ್ರ ಪುನಃ ಅಲಹಾಬಾದ್ ಕೋಟೆಯಲ್ಲಿ ಇದು ಲಭ್ಯ ಇದೆ ಅಂತೇಳಿ ಹೇಳ್ಬೋದು. ಯಾವುದು? ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ. ಈ ಒಂದು ಶಾಸನದ ಕರ್ತೃ ಯಾರಪ್ಪ ಅನ್ನಂದ್ರ ಅವನ ಆಸ್ಥಾನದ ಕವಿ, ದಂಡನಾಯಕ ಮತ್ತು ಸಂಧಿ ವಿಗ್ರಾಹಕ ಕುಮಾರ ರಾಮನಾಥನಾದ ಹರಿಶೇನ ಅಂತೇಳಿ ಹೇಳ್ಬೋದು. ಈ ಶಾಸನ ಯಾವ ಭಾಷೆಯಲ್ಲಿ ಐತಿ ಅಂತ ನೋಡೋದಾದ್ರೆ ಸಂಸ್ಕೃತ ಭಾಷೆಯಲ್ಲಿ ಐತಿ. ಇದು ಪದ್ಯ ಮತ್ತು ಗದ್ಯ ಮಿಶ್ರಿತ, ಪದ್ಯ ಮತ್ತು ಗದ್ಯ ಮಿಶ್ರಿತ ಅಥವಾ ಕಾವ್ಯ ಮತ್ತು ಗದ್ಯ ಮಿಶ್ರಿತ ಚಂಪು ಶೈಲಿಯಲ್ಲಿ ಐತಿ ಅಂತೇಳಿ ಹೇಳ್ಬೋದು. ಚಂಪು ಶೈಲಿಯಲ್ಲಿ. ಯಾವುದು? ಅಲಹಾಬಾದ್ ಶಾಸನ. ಇದ್ರದ್ದು ಒಂದು ವಿಶೇಷತೆ ಏನಪ್ಪಾ ಅನ್ನಂದ್ರ ಒಂದೇ ವಾಕ್ಯದ 33 ಸಾಲುಗಳಿಂದ ಕೂಡಿದ ಬೃಹತ್ ವಾಕ್ಯ ಆಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ 33 ಸಾಲುಗಳಿಂದ ಕೂಡಿದ ಬೃಹತ್ ವಾಕ್ಯ ಆಗಿದೆ. ಯಾವ ಶೈಲಿಯಲ್ಲಿ ಐತೆ ಅಂದ್ರೆ ಚಂಪು ಶೈಲಿಯಲ್ಲಿ. ಕಾವ್ಯ, ಗದ್ಯ ಮತ್ತು ಪದ್ಯ ಶೈಲಿ. ಯಾವ ಭಾಷೆಯಲ್ಲಿ ಅಂದ್ರ ಸಂಸ್ಕೃತ. ಇದರ ಕರ್ತೃ ಯಾರಪ್ಪ ಅನ್ನಂದ್ರ ಹರಿಶೇಣ. ಹರಿಶೇಣ ಮೂಲತಃ ಜೈನನಾಗಿದ್ದ. ಇವನು ಸಮುದ್ರಗುಪ್ತನ ದಂಡನಾಯಕ, ಆಸ್ಥಾನ ಕವಿ ಮತ್ತು ಸಂಧಿ ವಿಗ್ರಾಹಕನಾಗಿದ್ದ. ಸಂಧಿ ವಿಗ್ರಾಹಕನಂದ್ರ ರಾಯಭಾರಿ ಅಂತೇಳಿ. ಹಾಗಾಗಿ ಇದು ಉತ್ಕೃಷ್ಟವಾದಂತ ಏನು ಭಾಷೆಯಲ್ಲಿದ್ದು ಹೆಚ್ಚು ಕಡಿಮೆ ಕಾಳಿದಾಸನ ಬರವಣಿಗೆಯನ್ನು ಹೋಲುತ್ತದೆ ಅಂತೇಳಿ ಹೇಳ್ಬೋದು. ಕಾಳಿದಾಸ ಏನು ಉತ್ಕೃಷ್ಟವಾಗಿ ಬರಿತಾ ಇದ್ದ ಸಂಸ್ಕೃತದಲ್ಲಿ, ಅದೇ ಮಾದರಿಯನ್ನ ಈ ಶಾಸನ ಹೋಲುತ್ತೆ ಅಂತೇಳಿ. ಇದು ವಿಶೇಷವಾಗಿ ಸಮುದ್ರಗುಪ್ತನ ದಿಗ್ವಿಜಯ, ಅವನ ವೈಯಕ್ತಿಕ ಪರಾಕ್ರಮ, ಗುಣ ಸ್ವಭಾವವನ್ನು ಗುಣಗಾನ ಮಾಡುತ್ತದೆ ಅಂತೇಳಿ ಹೇಳ್ಬೋದು. ತುಂಬಿದ ಸಭಿಕರ ಹರ್ಷೋದ್ಗಾರದ ಮಧ್ಯೆ ತಂದೆಯಿಂದ ಸಮುದ್ರಗುಪ್ತನು ಉತ್ತರಾಧಿಕಾರಿಯಾಗಿ ನೇಮಕಗೊಂಡನು ಎಂಬ ಮಾಹಿತಿ ಈ ಶಾಸನದಲ್ಲಿ ನಮಗೆ ಇದೆ, ಲಭ್ಯ ಇದೆ ಅಂತ ಹೇಳ್ಬೋದು. ಅಂದ್ರೆ ಅವರ ತಂದೆ ಸಭಿಕರ ಮುಂದೆ ತೆರೆದ ದರ್ಬಾರಿನಲ್ಲಿ ಅಥವಾ ತೆರೆದ ಏನು ಸಭಾಂಗಣದಲ್ಲಿ ಎಲ್ಲಾ ಸಭಿಕರ ಮುಂದೆ ನೀನು ಪ್ರಪಂಚವನ್ನು ಆಳು ಅಂತಂದೇಳಿ ಏನು ಹಾರೈಸ್ತಾನೆ, ಆ ಒಂದು ಮಾಹಿತಿ ಈ ಶಾಸನದಲ್ಲಿದೆ ಅಂತೇಳಿ ಹೇಳ್ಬೋದು. ಆದ್ರೆ ಈ ಶಾಸನದಲ್ಲಿ ಇನ್ನೊಂದು ಏನು ಕೊರತೆ ಐತಪ್ಪ ಅನ್ನಂದ್ರ ಸಮುದ್ರಗುಪ್ತ ಮಾಡಿದಂತ ಅಶ್ವಮೇಧ ಯಾಗಗಳ ಬಗ್ಗೆ ಈ ಶಾಸನದಲ್ಲಿ ಎಲ್ಲಿ ಉಲ್ಲೇಖ ಇಲ್ಲ. ಹಾಗಾಗಿ ಸಮುದ್ರಗುಪ್ತನ ದಿಗ್ವಿಜಯಗಳ ನಂತರ ಹಾಗೂ ಅಶ್ವಮೇಧ ಆಚರಿಸುವ ಮುನ್ನ ಈ ಶಾಸನ ಕೆತ್ತಿರಬಹುದು ಅಂತೇಳಿ. ಅಂದ್ರೆ ಆ ಶಾಸನದಲ್ಲಿ ಎಲ್ಲಿ ಅಶ್ವಮೇಧ ಯಾಗದ ಬಗ್ಗೆ ಉಲ್ಲೇಖ ಇಲ್ಲ. ಇತಿಹಾಸಕಾರರ ಡೌಟ್ ಏನಪ್ಪಾ ಅನ್ನಂದ್ರ ಒಂದ್ ವೇಳೆ ಈ ಶಾಸನ ಯಾವಾಗ ಆಗಿರ್ಬೋದು ಅನ್ನಂದ್ರ ಅಶ್ವಮೇಧ ಆಚರಣೆ ಮಾಡೋಕ್ಕಿಂತ ಮುಂಚೆನೆ ಕೆತ್ತಿರಬಹುದು ಅಂತೇಳಿ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ದಿಗ್ವಿಜಯಗಳ ನಂತರ ಮತ್ತು ಇನ್ನು ಅಶ್ವಮೇಧ ಆಗಿಲ್ಲ, ಯಾಗ ಆಗಿಲ್ಲ, ಅದಕ್ಕಿಂತ ಮುಂಚೆನೆ ಈ ಶಾಸನ ಕೆತ್ತಿದ್ದಾರೆ ಅಂತೇಳಿ. ಮತ್ತೆ ಈ ಶಾಸನದ ಕಾಲಾವಧಿ ಕೂಡ ಕರೆಕ್ಟ್ ಆಗಿ ನಮಗೆ ಲಭ್ಯ ಇಲ್ಲ. ಹಾಗಾಗಿ ಇದರಲ್ಲಿ ಶಾಸನದ ಕಾಲಾವಧಿ ಇಲ್ಲ, ಅದು ಕೆತ್ತಿದ ಕಾಲಾವಧಿ ಇಲ್ಲ, ಮತ್ತು ಇದು ದಿಗ್ವಿಜಯ ಆದ ತಕ್ಷಣ ಕೆತ್ತಿರಬಹುದು, ಅಶ್ವಮೇಧ ಯಾಗಕ್ಕಿಂತ ಮುಂಚೆ ಇದನ್ನ ಕೆತ್ತಿರಬಹುದು ಎಂಬ ಒಂದು ಮಾಹಿತಿ ನಮಗೆ, ನಾವು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು ಅಂತೇಳಿ. ಇದ್ರ ಜೊತೆಗೆ ಮತ್ತೆ ಈ ಶಾಸನದ ಇನ್ನೊಂದು ಏನಪ್ಪಾ ಅನ್ನಂದ್ರ ಏನು ಈ ಶಾಸನದಲ್ಲಿ ಉಲ್ಲೇಖಿಸಲಾದಂತ ವ್ಯಕ್ತಿಗಳು, ಸ್ಥಳಗಳನ್ನ ಇದುವರೆಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ. ಅಂದ್ರೆ ಈ ಶಾಸನದಲ್ಲಿ ಉಲ್ಲೇಖಿತಗೊಂಡಂತ ವ್ಯಕ್ತಿ, ಸ್ಥಳಗಳನ್ನ ಗುರುತಿಸಲು ಸಾಧ್ಯವಾಗಿಲ್ಲ. ಮತ್ತೆ ಇದರ ಘಟನಾವಳಿಯೇ ಕೂಡ ಅನುಕ್ರಮಣಿಕೆಯಲ್ಲಿ ಇಲ್ಲ. ಅಂದ್ರೆ ಇದು 1 by 1 ಸ್ಟೆಪ್ ಬೈ ಸ್ಟೆಪ್ ಇಲ್ಲ, ಈ ಘಟನಾವಳಿಗಳು ಕೂಡ ಅನುಕ್ರಮಣಿಕೆಯಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು. ಇಷ್ಟಾದರೂ ಕೂಡ
ಈ ಶಾಸನ ಸಮುದ್ರಗುಪ್ತನವನ್ನು ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಕಟ್ಟಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಇಲ್ಲಿ ವಿ.ಎಸ್. ಸ್ಮಿತ್ ಅವರು ಒಂದ್ ಕಡೆಗೆ ಅಭಿಪ್ರಾಯ ಪಡ್ತಾರೆ, ಕವಿ ಚಕ್ರವರ್ತಿಯಿಂದ ರಚಿಸಲ್ಪಟ್ಟ ಅಲಹಾಬಾದ್ ಸ್ತಂಭ ಶಾಸನವು ಭಾರತದ ಶಾಸನಶಾಸ್ತ್ರ ಸಂಪತ್ತಿನಲ್ಲಿ ಅತಿ ಶ್ರೇಷ್ಠವಾದ ಅಮೂಲ್ಯ ದಾಖಲೆಯಾಗಿದೆ ಅಂತೇಳಿ ವಿ.ಎಸ್. ಸ್ಮಿತ್ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಯಾವ ಶಾಸನವನ್ನು ಕುರಿತು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಐತಲ್ಲ, ಅಶೋಕನಿಂದ ನಿರ್ಮಿಸಲ್ಪಟ್ಟಂತ ಸ್ತಂಭ. ಇದೇ ಸ್ತಂಭದ ಪಕ್ಕದಲ್ಲಿ ಏನಪ್ಪಾ ಅನ್ನಂದ್ರ ಈ ಅಲಹಾಬಾದ್ ಶಾಸನವನ್ನು ಕೆತ್ತಲಾಗಿದೆ. ಕೆತ್ತಿದವರು ಯಾರಪ್ಪ ಅನ್ನಂದ್ರ ಹರಿಶೇಣ. ಇವನು ಜೈನ ಕವಿ ಮತ್ತು ಇವನು ಆಸ್ಥಾನ ಕವಿ ಆಗಿರ್ತಾನೆ. ಇದು ಚಂಪು ಶೈಲಿಯಲ್ಲಿರ್ತಕ್ಕಂಥ 33 ಸಾಲುಗಳ ಒಂದೇ ಬೃಹತ್ ವಾಕ್ಯ ಅಂತೇಳಿ ಹೇಳ್ಬೋದು. ಇದು ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂತೇಳಿ. ಹಾಗಾದ್ರೆ ಈ ಒಂದು ಶಾಸನದ ಮಾಹಿತಿಯಂತೆ ಸಮುದ್ರಗುಪ್ತನ ನಾವು ಈಗ ಸೈನಿಕ ಸಾಧನೆಗಳನ್ನು ನೋಡೋದಾದ್ರೆ, ಮತ್ತೆ ಇಲ್ಲಿ ಅವನು ವೈಯಕ್ತಿಕ ಜೀವನವನ್ನು ನೋಡೋದಾದ್ರೆ, ತಂದೆ 1ನೇ ಚಂದ್ರಗುಪ್ತ, ತಾಯಿ ಕುಮಾರದೇವಿ ಅಂತೇಳಿ. ಈ ಕುಮಾರದೇವಿ ಏನಿದ್ದಾಳಲ್ಲ, ಈಕಿ ಲಿಚ್ಛವಿ ವಂಶದ ರಾಣಿಯಾಗಿರ್ತಾಳೆ, ಅಂದ್ರೆ ರಾಜಕುಮಾರಿ ಆಗಿರ್ತಾಳೆ. ಈಕೆಯನ್ನ 1ನೇ ಚಂದ್ರಗುಪ್ತ ಮದುವೆಯನ್ನ ಮಾಡ್ಕೊಂಡಿರ್ತಾನೆ ಅಂತೇಳಿ. ಹಾಗಾಗಿ ತನ್ನ ತಂದೆ ಕೂಡ ಪರಾಕ್ರಮಿಯಾಗಿರ್ತಾನೆ, ತಾಯಿ ಕೂಡ ಕ್ಷತ್ರಿಯ ಮನೆತನದಿಂದ ಬಂದವಳಾಗಿರ್ತಾಳೆ. ಹಾಗಾಗಿ ಏನಪ್ಪಾ, ಈ ಸಮುದ್ರಗುಪ್ತನಿಗೆ ಎಲ್ಲಾ ರೀತಿಯ ಸೈನಿಕ ಗುಣಗಳು ಮತ್ತು ಈ ಏನು ಶ್ರೇಷ್ಠವಾದಂತ ಹೋರಾಟಗಾರನ ಗುಣಗಳು ಬಂದಿರ್ತವೆ ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಸಮುದ್ರಗುಪ್ತ ತನ್ನ ಆಡಳಿತದಲ್ಲಿ ಗೆದ್ದಂತ ಪ್ರದೇಶಗಳು ಅಥವಾ ಅವನ ದಿಗ್ವಿಜಯಗಳನ್ನ ಕುರಿತು ಅಧ್ಯಯನ ಮಾಡೋದಾದ್ರೆ, ವಿಶೇಷವಾಗಿ ಗುಪ್ತರಲ್ಲೇ ಅತ್ಯಂತ ಪ್ರಸಿದ್ಧನಾದಂತ ಅರಸನಾದಂತ ಯಾರು ಸಮುದ್ರಗುಪ್ತನ ದಿಗ್ವಿಜಯಗಳು ಒಟ್ಟು 5 ಭಾಗಗಳಲ್ಲಿ ವಿಂಗಡಣೆ ಆಗಿವೆ ಅಂತೇಳಿ ಹೇಳ್ಬೋದು. ಒಟ್ಟು ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ನಾವು ಎಷ್ಟು ಭಾಗಗಳಲ್ಲಿ ನೋಡ್ಬೋದು ಅಂದ್ರೆ 5 ಭಾಗಗಳಲ್ಲಿ ನೋಡ್ಬೋದು ಅಂತೇಳಿ. ಇಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಕುರಿತು ಡಾಕ್ಟರ್ ಮುಖರ್ಜಿ ಅವ್ರು ಏನ್ ಹೇಳ್ತಾರಪ್ಪ ಅನ್ನಂದ್ರ, ಶಾಂತಿ ಮತ್ತು ಅಹಿಂಸೆಯನ್ನ ಪ್ರಧಾನ ಗುರಿಯಾಗಿ ಹೊಂದಿದ್ದ ಅಶೋಕನಿಗಿಂತ ಯುದ್ಧ ಮತ್ತು ರಾಜ್ಯದ ಆಕ್ರಮಣವನ್ನೇ ಗುರಿಯಾಗಿ ಹೊಂದಿದ್ದ ಸಮುದ್ರಗುಪ್ತನು ತದ್ವಿರುದ್ಧನಾಗಿದ್ದಾನೆ ಅಂತೇಳಿ. ಅಂದ್ರೆ ಇಲ್ಲಿ ಅಶೋಕನ ವ್ಯಕ್ತಿತ್ವಕ್ಕೂ ಸಮುದ್ರಗುಪ್ತನ ವ್ಯಕ್ತಿತ್ವಕ್ಕೂ ಏನು ತದ್ವಿರುದ್ಧ ಆಗಿತ್ತು ಅಂತೇಳಿ. ಅಶೋಕ ಶಾಂತಪ್ರಿಯ ಮತ್ತು ಅಹಿಂಸೆಯನ್ನು ಪ್ರಧಾನವಾಗಿ ಹೊಂದಿದ್ದ, ಅದನ್ನ ಎತ್ತಿ ಹಿಡಿದ. ಯುದ್ಧಕ್ಕಿಂತ ಮುಂಚೆ ಅವನು ಕೂಡ ಹಿಂಸವಾದಿಯಾಗಿದ್ದ, ಅಂದ್ರೆ ಯುದ್ಧದಾಯಿ ಆಗಿದ್ದ. ಯಾವಾಗ ಕಳಿಂಗ ಯುದ್ಧ ಆಗುತ್ತೋ ಆ ಯುದ್ಧದ ನಂತರ ಅವನು ಅಹಿಂಸಾವಾದಿ ಆಗ್ತಾನೆ ಮತ್ತು ಶಾಂತಿಯನ್ನು ಬಯಸ್ತಾನೆ ಅಂತ. ಆದ್ರೆ ಇಲ್ಲಿ ಎಲ್ಲಿ ಕೂಡ ಸಮುದ್ರಗುಪ್ತ ವಿರಮಿಸಂಗಿಲ್ಲ. ತನ್ನ ಸೈನಿಕ ದಿಗ್ವಿಜಯಗಳನ್ನೇ ಅವನು ನೇರ ಗುರಿಯನ್ನಾಗಿ ಮಾಡಿಕೊಂಡಿರ್ತಾನೆ ಮತ್ತು ರಾಜ್ಯದ ವಿಸ್ತರಣೆ ಅವನ ಪರಮ ಒಂದು ಗುರಿಯಾಗಿರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಮುಖರ್ಜಿ ಅವರ ಅಭಿಪ್ರಾಯದಂತೆ ಇಬ್ಬರ ಗುಣಾವಗುಣಗಳು ತದ್ವಿರುದ್ಧ ಆಗಿದ್ದಾವೆ ಅಂತೇಳಿ ಹೇಳ್ಬೋದು. ಈ ಒಂದು ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಅವನ ದಿಗ್ವಿಜಯಗಳನ್ನು ನಾವು 5 ಭಾಗಗಳಲ್ಲಿ ವಿಂಗಡಣೆ ಮಾಡ್ತೀವಿ ಅಧ್ಯಯನ ದೃಷ್ಟಿಯಿಂದ. ಆ 5 ಭಾಗಗಳು ಯಾವಪ್ಪ ಅಥವಾ 5 ದಿಗ್ವಿಜಯಗಳು ಯಾವಂತ ನೋಡೋದಾದ್ರೆ, ಒಂದನೇದು ಬಂದ್ಬಿಟ್ಟು ಆರ್ಯಾವರ್ತ. ಆರ್ಯಾವರ್ತ ಅಂದ್ರೆ ಈಗಿನ ಉತ್ತರ ಭಾರತ, ಗಂಗಾ ಯಮುನಾ ನದಿ ಬಯಲಿನ ಪ್ರದೇಶದಲ್ಲಿದ್ದಂತ ಆರ್ಯಾವರ್ತ ಪ್ರದೇಶ ಏನೈತಲ್ಲ, ಈ ಒಂದು ಆರ್ಯಾವರ್ತ ಪ್ರದೇಶದ ಮೇಲಿನ ದಿಗ್ವಿಜಯ. ಈ ಆರ್ಯಾವರ್ತ ಪ್ರದೇಶದ ಮೇಲಿನ ದಿಗ್ವಿಜಯವನ್ನು ಕುರಿತು ಅಲಹಾಬಾದ್ ಸ್ತಂಭ ಶಾಸನದ 13 ಮತ್ತು 14ನೇ ಸಾಲು ಏನ್ ಮಾಡುತ್ತಾ ಮಾಹಿತಿಯನ್ನು ನೀಡುತ್ತೆ ಅಂತೇಳಿ. ಆರ್ಯಾವರ್ತ ಕದನವನ್ನು ಕುರಿತು ಅಥವಾ ಆರ್ಯಾವರ್ತದ ದಿಗ್ವಿಜಯಗಳನ್ನು ಕುರಿತು ಅಲಹಾಬಾದ್ ಸ್ತಂಭ ಶಾಸನದ 13 ಮತ್ತು 14ನೇ ಸಾಲು ಮಾಹಿತಿಯನ್ನು ನೀಡುತ್ತೆ ಅಂತೇಳಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅಡವಿ ರಾಜ್ಯಗಳ ದಿಗ್ವಿಜಯ ಅಂತೇಳಿ, ಅಡವಿ ರಾಜ್ಯಗಳ ದಿಗ್ವಿಜಯ ಅಂತೇಳಿ ಹೇಳ್ಬೋದು. ಈ ಅಡವಿ ರಾಜ್ಯಗಳ ದಿಗ್ವಿಜಯ ಇದು ಕೂಡ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರನೇ ಇದೆ. ಒಟ್ಟು ಏನಪ್ಪಾ ಅನ್ನಂದ್ರ 18 ಅಡವಿ ರಾಜರುಗಳ ಮೇಲೆ ಇವನು ದಾಳಿಯನ್ನ ಮಾಡಿ ಅವರನ್ನ ಸೋಲಿಸ್ತಾನೆ ಅಂತೇಳಿ ಹೇಳ್ಬೋದು. ಅದೇ ತರ ದಕ್ಷಿಣ ಭಾರತದ ದಿಗ್ವಿಜಯ ಇದು 19, 20ನೇ ಸಾಲುಗಳನ್ನು ಕುರಿತು ಸಾಲುಗಳು ಈ ಒಂದು ದಕ್ಷಿಣ ಭಾರತದ ದಿಗ್ವಿಜಯವನ್ನು ಕುರಿತು ಮಾಹಿತಿಯನ್ನು ನೀಡ್ತವೆ ಅಂತೇಳಿ ಹೇಳ್ಬೋದು. 19 ಮತ್ತು 20ನೇ ಸಾಲುಗಳು ಅಂತೇಳಿ. 4ನೇದಾಗಿ ಗಡಿನಾಡು ರಾಜ್ಯಗಳ ದಿಗ್ವಿಜಯ ಅಂತೇಳಿ, ಗಡಿನಾಡು ರಾಜ್ಯಗಳ ದಿಗ್ವಿಜಯ. ಮತ್ತು 5ನೇದಾಗಿ ವಿಶೇಷವಾಗಿ ಗಣರಾಜ್ಯಗಳ ದಿಗ್ವಿಜಯ ಅಂತ ಹೇಳ್ಬೋದು, ಗಣರಾಜ್ಯಗಳ ದಿಗ್ವಿಜಯ.
ಒಟ್ಟು 5 ರೀತಿಯ ದಿಗ್ವಿಜಯಗಳನ್ನ ಸಮುದ್ರಗುಪ್ತ ಮಾಡ್ತಾನೆ. ಈ ದಿಗ್ವಿಜಯಗಳ ನಂತರ ತನ್ನ ಒಂದು ನೆನಪಿಗಾಗಿ, ಇದರ ಒಂದು ಯಶಸ್ಸಿಗಾಗಿ ಅವನು ಏನಪ್ಪಾ ಅಶ್ವಮೇಧ ಯಾಗವನ್ನು ಕೂಡ ಕೈಗೊಳ್ತಾನೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಆರ್ಯಾವರ್ತದ ದಿಗ್ವಿಜಯವನ್ನು ಕುರಿತು ನೋಡೋದಾದ್ರೆ, ಮತ್ತೆ ಇದು ಕಾಲಗಣನೆಯ ದೃಷ್ಟಿಯಿಂದ ಏನಲ್ಲ, ಭೌಗೋಳಿಕವಾಗಿ ಇದನ್ನ ವಿಂಗಡಣೆ ಮಾಡಲಾಗಿದೆ ಅಂತೇಳಿ ಕೂಡ ಹೇಳ್ಬೋದು. ಭೌಗೋಳಿಕವಾಗಿ ಏನು ಆರ್ಯಾವರ್ತ ಉತ್ತರದಲ್ಲಿ ಬರ್ತೈತಿ, ಅಡವಿ ರಾಜ್ಯಗಳು ವಿಂಧ್ಯ ಸಾತ್ಪುರ ಬೆಟ್ಟಗಳ ಮಧ್ಯದಲ್ಲಿ ಬರ್ತವೆ, ಅದರ ನಂತರ ಏನು ದಕ್ಷಿಣ ಭಾರತಗಳು ಬರ್ತವೆ, ಅದರ ನಂತರ ಗಡಿನಾಡು ಅಂದ್ರೆ ಈಶಾನ್ಯ ಮತ್ತು ಪಶ್ಚಿಮ ಭಾಗಗಳು, ಅದ್ರ ಜೊತೆಗೆ ಗಣರಾಜ್ಯಗಳು ಅಂದ್ರೆ ಅಲ್ಲದಲ್ಲೇ ಇರ್ತಕ್ಕಂಥ ಗಣರಾಜ್ಯಗಳು ಅಂತೇಳಿ ಇವನ್ನ ಭೌಗೋಳಿಕವಾಗಿ ಈ ವಿಂಗಡಣೆಯನ್ನು ಮಾಡಲಾಗಿದೆ ಅಂತೇಳಿ ಹೇಳ್ಬೋದು. ಈ ಸಮುದ್ರಗುಪ್ತನ ಏನ್ ಮಾಡ್ತಾನೆ, ಇಲ್ಲಿ ಆರ್ಯವರ್ತ ಪ್ರದೇಶಗಳಿಗೆ ಏನಪ್ಪಾ ಅನ್ನಂದ್ರ ಇವನ ನೇಮಕ ಐತಲ್ಲ, ಯಾರ್ದು ಸಮುದ್ರಗುಪ್ತನ ನೇಮಕ ನೆರೆಹೊರೆಯ ಅರಸರಿಗೆ ಅಥವಾ ಸಾಮಂತರಿಗೆ ಇಷ್ಟ ಆಗಂಗಿಲ್ಲ. ವಿಶೇಷವಾಗಿ ಗ್ವಾಲಿಯರ್ ಮತ್ತು ಝಾನ್ಸಿ ನಡುವಿನ ಭಾಗ ಆದಂತ ಪದ್ಮಾವತಿಯ ನಾಗರಾಜ ಮತ್ತು ನಾಗಸೇನನಿಗೆ ಐಶ್ಚಿತ್ರದ ಅಚ್ಯುತ ನಾಗನಿಗೆ ಇಷ್ಟ ಆಗಂಗಿಲ್ಲ. ಇವರೆಲ್ಲರೂ ಅದೇ ಪಾಟಲಿ ಪುತ್ರದ ಸುತ್ತಮುತ್ತ ಬರ್ತಕ್ಕಂಥ ಪ್ರದೇಶದವರು, ಅಂದ್ರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಭಾಗದ ಅರಸರು. ಯಾರ್ಯಾರು? ಪದ್ಮಾವತಿಯ ಅರಸರು, ಆಮೇಲೆ ಐಶ್ಚಿತ್ರದ ಅರಸರು, ಇವರಿಗೆ ಇವನ ನೇಮಕ ಆಗಂಗಿಲ್ಲ. ಹಾಗಾಗಿ ಈ ನಾಗದೊರೆಗಳು ಏನ್ ಮಾಡ್ತಾರಪ್ಪ ಅನ್ನಂದ್ರ ಕೂಟವನ್ನು ರಚಿಸಿಕೊಳ್ತಾರೆ ಅಂತೇಳಿ 3 ತ್ರಿಕೂಟವನ್ನು ರಚಿಸಿಕೊಂಡು ಸಮುದ್ರಗುಪ್ತನ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಹಾಗಾಗಿ ಸಮುದ್ರಗುಪ್ತ ಏನ್ ಮಾಡ್ತಾನೆ, ಇವರನ್ನ ಕೌಶಂಬಿ ಎಂಬ ಸ್ಥಳದಲ್ಲಿ ಅಂದ್ರೆ ಕೌಶಂಬಿ ಪ್ರದೇಶದಲ್ಲಿ ಏನ್ ಮಾಡ್ತಾನೆ, ಆ ತ್ರಿಕೂಟವನ್ನು ಸೋಲಿಸಿ ಆ ಪ್ರದೇಶವನ್ನು ಏನು ಆಕ್ರಮಿಸ್ತಾನೆ ಅಂತೇಳಿ ಹೇಳ್ಬೋದು. ಯಾವ ಪ್ರದೇಶವನ್ನ? ನಾಗರ ಪ್ರದೇಶವನ್ನು ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಈ ರಾಜ್ಪುಟಾಣವನ್ನು ಆಳ್ತಕ್ಕಂಥ, ರಾಜ್ಪುಟಾಣ ಅಂದ್ರೆ ಈಗಿನ ರಾಜಸ್ಥಾನದಲ್ಲಿ ಬರ್ತೈತಿ, ಆ ರಾಜ್ಪುಟಾಣವನ್ನು ಆಳ್ತಕ್ಕಂಥ ಕೋಟ ರಾಜನನ್ನು ಸೋಲಿಸಿ ಅವನ ರಾಜ್ಯವನ್ನು ಕೂಡ ಇವನು ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ಮತ್ತೆ ಜೊತೆಗೆ ನಾಗಸೇನ ಮತ್ತು ಅಚ್ಯುತ ನಾಗ ಏನಿದ್ರಲ್ಲ, ಇವರಿಬ್ಬರು ಪುನಃ ಮತ್ತೆ 9 ರಾಜರನ್ನ ಒಟ್ಟುಗೂಡಿಸಿಕೊಂಡು ಸಮುದ್ರಗುಪ್ತನ ಮೇಲೆ ದಾಳಿಯನ್ನ ಮಾಡ್ತಾರೆ. ಮತ್ತೆ ಈ ಸರಿ ಏನ್ ಮಾಡ್ತಾನೆ, ಈ ಉತ್ತರ ಭಾರತದ ದಿಗ್ವಿಜಯದಲ್ಲಿ ವಿಶೇಷವಾಗಿ ಈ 9 ಜನರ ಒಕ್ಕೂಟವನ್ನು ಕೂಡ ಅವನು ಸೋಲಿಸಿ ಅವರ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ಆ 9 ಮಂದಿ ಸದಸ್ಯರು ಯಾರ್ಯಾರಪ್ಪ ಅನ್ನಂದ್ರ, ನಾಗಸೇನ, ಇವನು ಪದ್ಮಾವತಿಯ ನಾಗದೊರೆ ಆಗಿರ್ತಾನೆ, ಗ್ವಾಲಿಯರನ್ನ ಆಳ್ತಾ ಇರ್ತಾನೆ. ಇದು ಈಗಿನ ಮಧ್ಯಪ್ರದೇಶದಲ್ಲಿ ಬರ್ತೈತಿ ಅಂತೇಳಿ ಹೇಳ್ಬೋದು, ಯಾವುದು? ಗ್ವಾಲಿಯರ್. ಅದೇ ತರ ಅಚ್ಯುತ ಕೂಡ ಯಾರಪ್ಪ ಅನ್ನಂದ್ರ ಐಶ್ಚಿತ್ರದ ದೊರೆ ಆಗಿರ್ತಾನೆ. ಮೊದ್ಲು ತ್ರಿಕೂಟವನ್ನು ರಚಿಸಿಕೊಂಡಿರ್ತಾರೆ, ಯಾರು? ನಾಗಸೇನ, ಅಚ್ಯುತ ಮತ್ತು ಪದ್ಮಾವತಿ ಅರಸ. ಈಗ ಅದೇ ಅರಸರು 9 ಜನರನ್ನ ಸೇರಿಸಿಕೊಂಡು ಸಮುದ್ರಗುಪ್ತನ ಮೇಲೆ ದಂಡಯಾತ್ರೆಗೆ ಬರ್ತಾರೆ, ಅವರನ್ನು ಕೂಡ ಸೋಲಿಸ್ತಾನೆ ಅಂತೇಳಿ ಹೇಳ್ಬೋದು. ಇನ್ನು ಗಣಪತಿ ನಾಗ, ಇವನು ಮಥುರಾದ ನಾಗದೊರೆ ಆಗಿರ್ತಾನೆ. ಇದು ಕೂಡ ಮಥುರಾ ಉತ್ತರ ಪ್ರದೇಶದಲ್ಲಿ ಬರ್ತೈತಿ. ರುದ್ರದೇವ ವಾಕಾಟಕರ ಅರಸನಾಗಿರ್ತಾನೆ, ಇದು ಮಧ್ಯಪ್ರದೇಶದಲ್ಲಿ ಬರ್ತೈತಿ. ಮಾತಿಲಾ ಅಂತೇಳಿ, ಮಾತಿಲಾ ದೆಹಲಿ ಬಳಿಯ ಬುಲಂದ್ಶಹರ್ ಪ್ರಾಂತ್ಯದ ದೊರೆ ಆಗಿರ್ತಾನೆ. ನಾಗದತ್ತ ಇರ್ತಾನೆ, ನಾಗದೊರೆ ಮಥುರವನ್ನ ಆಳ್ತಾ ಇರ್ತಾನೆ ಅಂತೇಳಿ ಹೇಳ್ಬೋದು, ಯಾರು? ನಾಗದತ್ತ. ಆಮೇಲೆ ಚಂದ್ರವರ್ಮನ್ ಅಂತ ಇರ್ತಾನೆ, ಇವನು ಪುಷ್ಕರದ ದೊರೆ ಅಂತೇಳಿ ಹೇಳ್ಬೋದು. ಈ ಪುಷ್ಕರ ರಾಜಸ್ಥಾನದ ಪುಷ್ಕರ ಅಲ್ಲ, ಬಂಗಾಳದ ಪುಷ್ಕರ, ಬಂಕುರ ಜಿಲ್ಲೆಯಲ್ಲಿ ಬರ್ತೈತೆ ಅಂತ ಹೇಳಿ ಹೇಳ್ಬೋದು. ಅದ್ರ ಜೊತೆಗೆ ನಂದಿನ್ ಎಂಬ ಮತ್ತೊಬ್ಬ ನಾಗದೊರೆ ಇರ್ತಾನೆ, ಇವನು ಕೂಡ ಉತ್ತರ ಪ್ರದೇಶವನ್ನ ಆಳ್ತಾ ಇರ್ತಾನೆ. ಅದ್ರ ಜೊತೆಗೆ 9ನೇದಾಗಿ ಬಲವರ್ಮನ್ ಕಾಮರೂಪದ ದೊರೆಯಾಗಿರ್ತಾನೆ ಅಂತ ಹೇಳಿ ಹೇಳ್ಬೋದು. ಕಾಮರೂಪ ಇಂದಿನ ಅಸ್ಸಾಂನಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯ ಅಂತ ಹೇಳಿ ಹೇಳ್ಬೋದು. ಈ 9 ಮಂದಿ ಅರಸರು ಕೂಟವನ್ನು ರಚಿಸಿಕೊಂಡು ಏನು ಸಮುದ್ರಗುಪ್ತನ ಮೇಲೆ ದಂಡಯಾತ್ರೆಗೆ ಬರ್ತಾರೆ. ಈ 9 ಜನರ ಒಕ್ಕೂಟವನ್ನು ಕೂಡ ಅವನು ಸೋಲಿಸಿ ಏನು ಆರ್ಯಾವರ್ತ ಪ್ರದೇಶದ ಎಲ್ಲಾ ಸ್ಥಳಗಳನ್ನ ಆಕ್ರಮಿಸ್ತಾನೆ ಅಥವಾ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ವಿಶೇಷವಾಗಿ ಇವರಲ್ಲದೆ ಮತ್ತೆ ಇನ್ನಿಷ್ಟು ಸುತ್ತಮುತ್ತಲಿನ ರಾಜರು ಇದ್ದರು ಅಂತಂದೇಳಿ ಅದೇ ಅಲಹಾಬಾದ್ ಶಾಸನದ 7ನೇ ಸಾಲು ತಿಳಿಸುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ದಂಡಯಾತ್ರೆ ಐತಲ್ಲ, ಏನು ಆರ್ಯಾವರ್ತದ ದಂಡಯಾತ್ರೆ, ಏನು ಅಸುರ ವಿಜಯ ನೀತಿ ಅಂತೇಳಿ ಕರೀತಾರೆ ಇದನ್ನ. ಸಮುದ್ರಗುಪ್ತನ ಅಸುರ ವಿಜಯ ನೀತಿಯ ಭಾಗ ಆಗಿದ್ದು ಆ 9 ರಾಜ್ಯಗಳನ್ನು ನೇರವಾಗಿ ಆಕ್ರಮಿಸಿ ಅವನ್ನ ತನ್ನ ಸಾಮ್ರಾಜ್ಯಕ್ಕೆ
ಸೇರಿಸಿಕೊಂಡನು ಅಂತೇಳಿ ಹೇಳ್ಬೋದು. ಆ ಆರ್ಯಾವರ್ತ ಪ್ರದೇಶಗಳು ಸೇರಿದ ಮೇಲೆ ಸಮುದ್ರಗುಪ್ತನ ಸಾಮ್ರಾಜ್ಯ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್ ಹಾಗೂ ವಾಯುವ್ಯ ಬಂಗಾಳದ ಭಾಗಗಳನ್ನ ಒಳಗೊಂಡಿತ್ತು ಅಂತೇಳಿ ಹೇಳ್ಬೋದು. ಯಾವುದು? ಆರ್ಯಾವರ್ತದ ದಿಗ್ವಿಜಯ ಆದ ಮೇಲೆ ಅಂತೇಳಿ. ಒಂದೇ ನಿಮಿಷ. ಅದರ ನಂತರ ಎರಡನೇ ದಿಗ್ವಿಜಯ ಯಾವ್ದಪ್ಪ ಅಂದ್ರೆ ಅಡವಿ ರಾಜರುಗಳು ಅಥವಾ ಅಟವಿಕ ರಾಜ್ಯಗಳ ದಿಗ್ವಿಜಯ ಅಂತೇಳಿ ನೋಡ್ಬೋದು. ಯಾಕಿಲ್ಲಿ ಅಡವಿ ರಾಜ್ಯಗಳ ದಿಗ್ವಿಜಯ ಅಂದ್ರೆ ಈಗ ಅವನು ಆಲ್ರೆಡಿ ಉತ್ತರ ಭಾರತದ ಆರ್ಯವರ್ತ ಪ್ರದೇಶವನ್ನು ಗೆದ್ದುಕೊಂಡ ನಂತರ ದಕ್ಷಿಣ ಭಾರತದ ಕಡೆಗೆ ಅವನ ಚಿತ್ತ ಇತ್ತು ಈಗ ಅಂತೇಳಿ ಹೇಳ್ಬೋದು. ದಕ್ಷಿಣ ಭಾರತಕ್ಕೆ ಅವನು ಎಂಟ್ರಿ ಕೊಡಬೇಕಾಗಿತ್ತು. ಆದ್ರೆ ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಡೋಕ್ಕಿಂತ ಪೂರ್ವದಲ್ಲಿ ಆ ದಕ್ಷಿಣ ಭಾರತಕ್ಕೆ ಹೋಗ್ಬೇಕಪ್ಪ ಅನ್ನಂದ್ರೆ ವಿಂಧ್ಯ ಸಾತ್ಪುರ ಬೆಟ್ಟಗಳನ್ನ ಅವನು ಹಾದು ಹೋಗ್ಬೇಕಾಗಿರ್ತೈತಿ. ಹಾಗಾಗಿ ಈ ಮಧ್ಯದಲ್ಲಿ ಬರ್ತಕ್ಕಂಥ ಏನು ಮಾರ್ಗದಲ್ಲಿ ಇರ್ತಕ್ಕಂಥ ಅಡವಿ ರಾಜರು ಏನಿರ್ತಾರಲ್ಲ 18 ಮಂದಿ ಅಡವಿ ರಾಜರು ಅವರು ಸಮುದ್ರಗುಪ್ತನಿಗೆ ಒಂದು ರೀತಿ ಬ್ಯಾರಿಕೇಡ್ ರೀತಿಯಲ್ಲಿ ಏನು ಶತ್ರುಗಳಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಈ ಅಡವಿ ರಾಜರನ್ನ ಸೋಲಿಸಿ ಈ ಅಡವಿ ರಾಜರನ್ನ ಸೋಲಿಸಿ ಅವನು ದಕ್ಷಿಣ ಭಾರತಕ್ಕೆ ಹೋಗ್ಬೇಕಾಗಿರ್ತೈತಿ ಮತ್ತು ಅದನ್ನ ದಾಟಿಕೊಂಡು ಹೋಗ್ಬೇಕಾಗಿರ್ತೈತಿ. ಹಾಗಾಗಿ ಉತ್ತರ ಪ್ರದೇಶದಿಂದ ಹಿಡಿದು ಅಂದ್ರೆ ಉತ್ತರ ಪ್ರದೇಶದ ಬುಲಂದ್ಶಹರ್ ಅಥವಾ ಈ ಬುಂದೇಲ್ಖಂಡ ಪ್ರದೇಶ ಏನೈತಲ್ಲ ಅಲ್ಲಿಂದ ಹಿಡ್ಕೊಂಡು ಮಧ್ಯಪ್ರದೇಶದ ಜಬ್ಬಲ್ಪುರದವರೆಗೆ ಅಂದ್ರೆ ಈ ಹೆಚ್ಚು ಕಡಿಮೆ ವಿಂಧ್ಯ ಪರ್ವತ ಶ್ರೇಣಿಗಳೇನಿದ್ದಾವಲ್ಲ, ವಿಂಧ್ಯ ಸಾತ್ಪುರ ಬೆಟ್ಟಗಳಿದ್ದಾವಲ್ಲ, ಆ ಬೆಟ್ಟ ಪ್ರದೇಶಗಳಲ್ಲಿ ಅಲ್ಲೇ ಇದ್ದಂತ ಅಡವಿ ರಾಜರು ಅಂತೇಳಿ ಹೇಳ್ಬೋದು. ಈ ಕಣಿವೆಗಳಲ್ಲಿ ತಪತಿ ಮತ್ತು ನರ್ಮದಾ ನದಿ ಹರಿತವೆ. ನಾನು ಇಲ್ಲಿ ಮಾಹಿತಿ ನಿಮಗೆ ಕೊಡೋದಾದ್ರೆ ನರ್ಮದಾ ನದಿ ಐತಲ್ಲ, ನರ್ಮದಾ ನದಿ ಎಕ್ಸಾಕ್ಟ್ ಆಗಿ ಭಾರತವನ್ನ ಸಮ ಪ್ರಮಾಣವಾಗಿ ವಿಭಾಗಿಸ್ತಕ್ಕಂಥ ಒಂದು ನದಿ ಅಂತ ಹೇಳ್ಬೋದು. ನರ್ಮದಾ ರಿವರ್ ಈಸ್ ಎ ನ್ಯಾಚುರಲ್ ಡಿವೈಡರ್ ಆಫ್ ನಾರ್ತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ನಮ್ಮ ಕರ್ನಾಟಕದ್ದು ಕೂಡ ಅದೇ ತರ ತುಂಗಭದ್ರಾ ರಿವರ್ ನ್ಯಾಚುರಲ್ ಡಿವೈಡರ್ ಆಫ್ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಕ್ಸಾಕ್ಟ್ ಆಗಿ ಸಮಭಾಗಗಳನ್ನ ಮಾಡ್ತೈತಿ ಅಂತೇಳಿ ಹೇಳ್ಬೋದು. ಇದು ಯಾವುದು? ಕರ್ನಾಟಕದಲ್ಲಿ ತುಂಗಭದ್ರಾ, ಭಾರತದಲ್ಲಿ ನರ್ಮದಾ ನದಿ ಅಂತೇಳಿ. ಇನ್ನು ನರ್ಮದಾ ನದಿ ಏನಪ್ಪಾ ಇದೇ ವಿಂಧ್ಯ ಸಾತ್ಪುರ ಬೆಟ್ಟಗಳಲ್ಲಿ ಅಂದ್ರೆ ಆಕ್ಚುಲಿ ಮೈಕಲ್ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುತ್ತದೆ. ಅದು ನಂತರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನವನ್ನು ಹರಿದುಕೊಂಡು ಹೋಗಿ ರಾಜಸ್ಥಾನದ ಸ್ವಲ್ಪ ಭಾಗ ಗುಜರಾತಿನ ಕ್ಯಾಂಬೆ ಬಳಿ ಏನಾಗುತ್ತಪ್ಪ ಅಂದ್ರೆ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅಂತೇಳಿ. ಇಲ್ಲಿ ಹೇಗಿದೆ ಅಂದ್ರ ವಿಂಧ್ಯ ಪರ್ವತ ಶ್ರೇಣಿಗಳು, ಅದರ ನಂತರ ನರ್ಮದಾ ನದಿ, ಅದ್ರ ಕೆಳಗಡೆ ಸಾತ್ಪುರ ಪರ್ವತ ಶ್ರೇಣಿಗಳು, ಅದರ ನಂತರದಲ್ಲಿ ಏನಿದೆ ತಪತಿ ನದಿ ಅಂತೇಳಿ. ಈ ಎರಡೂ ನದಿಗಳು ಆಳವಾದ ಕಣಿವೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾವೆ ಮತ್ತು ಎತ್ತರ ಭಾಗದಲ್ಲಿ ಈ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳು ಇದ್ದಾವೆ ಅಂತೇಳಿ. ಇಲ್ಲಿ ದಟ್ಟವಾದಂತ ಏನು ಪರ್ವತ ಶ್ರೇಣಿಗಳು ಕೂಡ ಇದ್ದಾವೆ. ಇಲ್ಲಿ ಏನು ಈ ಅಡವಿ ರಾಜರುಗಳ ವಾಸ ಇರ್ತೈತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಅಡವಿ ರಾಜರನ್ನ ಸೋಲಿಸಿ ಅವನು ದಕ್ಷಿಣ ಭಾರತಕ್ಕೆ ದಿಗ್ವಿಜಯಕ್ಕಾಗಿ ಬರಬೇಕಾಗಿತ್ತು. ಹಾಗಾಗಿ ಈ ಅಡವಿ ರಾಜರ ಒಂದು ಏನು ಗೆಲುವನ್ನ ಅವನು ಈಜಿಯಾಗಿ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ದಿಗ್ವಿಜಯವನ್ನು ಕುರಿತು ಅಲಹಾಬಾದ್ ಸ್ತಂಭ ಶಾಸನ ಕೂಡ ಹೇಳುತ್ತೆ. ಜೊತೆಗೆ ಎರಾನ್ ಶಾಸನ ಕೂಡ ಈ ಮಾಹಿತಿಯನ್ನ ನೀಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ 18 ಅಡವಿ ರಾಜರನ್ನ ಅವನು ಸೋಲಿಸಿ ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ಅಂತೇಳಿ ಹೇಳ್ಬೋದು. ಮತ್ತೆ ಈ ಅಡವಿ ರಾಜರನ್ನ ಅಥವಾ ಅಡವಿ ರಾಜರ ಒಕ್ಕೂಟವನ್ನ ಹಸ್ತಿನ್ ಅಂತೇಳಿ ಕೂಡ ಕರಿತಾ ಇದ್ರು ಅಂತೇಳಿ, ಹಸ್ತಿನ್ ಅಂತೇಳಿ ಕೂಡ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು.
ಅದರ ನಂತರ ಅಡವಿ ರಾಜ್ಯದ ದಿಗ್ವಿಜಯಗಳ ನಂತರ ಅವನು ನೇರವಾಗಿ ದಕ್ಷಿಣ ಭಾರತಕ್ಕೆ ಬರ್ತಾನೆ. ದಕ್ಷಿಣ ಭಾರತಕ್ಕೆ ಏನಪ್ಪಾ ಅನ್ನಂದ್ರ ಅವನು ದಕ್ಕನ್ ನೀತಿ ಏನಾಗಿತ್ತಪ್ಪ ಅನ್ನಂದ್ರ ಸಾಮ್ರಾಜ್ಯದಿಂದ ದೂರ ಇತ್ತು. ಹಾಗಾಗಿ ಅಲ್ಲಿ ರಾಜರುಗಳನ್ನ ಸೋಲಿಸಿ ಕಪ್ಪ ಕಾಣಿಕೆಯನ್ನ ಇಸ್ಕೊಳ್ಳುವುದು ಅಥವಾ ಅವರ ತನ್ನ ಸಾರ್ವಭೌಮತೆಯನ್ನು ಒಪ್ಪುವಂತೆ ಮಾಡುವುದು ಅವನ ಒಂದು ನೀತಿಯಾಗಿತ್ತು ಅಂತೇಳಿ ಹೇಳ್ಬೋದು. ಈ ದಕ್ಕನ್ ನೀತಿಯನ್ನ ಧರ್ಮ ವಿಜಯ ಅಂತೇಳಿ ಕೂಡ ಕರೆದಿದ್ದಾರೆ ಅಂತೇಳಿ. ಇಲ್ಲಿ ಏನಪ್ಪಾ ಅನ್ನಂದ್ರ ಆಕ್ರಮಣ ಮತ್ತು ಬಿಡುಗಡೆ, ಆ ನಂತರ ಅನುಗ್ರಹ ಎಂಬ ಒಂದು 3 ತತ್ವಗಳನ್ನ ಇವನು ಅಥವಾ 3 ರಾಜನೀತಿಗಳನ್ನ ಅಳವಡಿಸಿಕೊಂಡಿರ್ತಾನೆ ಅಂತ ಹೇಳ್ಬೋದು. ಯಾವುದು ದಕ್ಕನ್ನಿನ ದಿಗ್ವಿಜಯಗಳಲ್ಲಿ ಅಂತೇಳಿ. ಫಸ್ಟ್ ಆಕ್ರಮಣ ಮಾಡ್ತಾನೆ, ಆ ನಂತರ ಅವ್ರನ್ನ ಬಿಡುಗಡೆ ಮಾಡ್ತಾನೆ, ಮತ್ತು ಬಿಡುಗಡೆ ಮಾಡಿ ಅವರಿಗೆ ಅನುಗ್ರಹ ಅಂದ್ರೆ ಅವರು ಇವನ ಸ್ವಾಮಿತ್ವವನ್ನು ಒಪ್ಪಿಕೊಂಡ ಮೇಲೆ ಅವರಿಗೆ ಅನುಗ್ರಹ ಅಥವಾ ಆಶೀರ್ವಾದವನ್ನು ಮಾಡಿ ಬಿಟ್ಟು ಬಿಡ್ತಾ ಇದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಏನು ಸಮುದ್ರಗುಪ್ತ ದಕ್ಕನ್ನಿನಲ್ಲಿ ಅನುಸರಿಸಿದಂತ ರಾಜನೀತಿಯನ್ನ ಧರ್ಮ ವಿಜಯ ಅಂತೇಳಿ ಕರೆಯಲಾಗಿದೆ ಅಂತೇಳಿ. ಮತ್ತೆ ಈ ದಕ್ಕನ್ನಿನ ದಂಡಯಾತ್ರೆಯ ನಾಯಕ ಯಾರಪ್ಪ ಅನ್ನಂದ್ರ ವೀರಸೇನ ಅಂತೇಳಿ ಕರಿಬಹುದು. ನೋಡ್ರಿ, ಹರಿಸೇನ ಅವನ ದಂಡನಾಯಕ, ಆದ್ರೆ ದಕ್ಕನ್ನಿನ ವಿಜಯದ ನಿಜವಾದ ನಾಯಕ ಯಾರಪ್ಪ ಅನ್ನಂದ್ರ ವೀರಸೇನ. ಹೇಗೆ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತೀಯ ದಂಡಯಾತ್ರೆ ರೂವಾರಿ ಯಾರು ಮಲ್ಲಿಕಾಫುರ್ ಅಂತ ಹೇಳ್ತೀವಿ ನಾವು, ಅದೇ ತರ ಇಲ್ಲಿ ದಕ್ಕನ್ನಿನ ದಕ್ಕನ್ ವಿಜಯದ ಅಥವಾ ದಕ್ಷಿಣ ಭಾರತದ ದಿಗ್ವಿಜಯದ ದಂಡನಾಯಕ ಯಾರಪ್ಪ ಅನ್ನಂದ್ರ ವೀರಸೇನ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಯಾರು ಅವರು ಒಟ್ಟು ಇವನು ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಏನು 1920ನೇ ಸಾಲ ಉಲ್ಲೇಖಿಸುವಂತೆ ಒಟ್ಟು 12 ದಕ್ಷಿಣ ಭಾರತದ ರಾಜರನ್ನ ಇವನು ಸೋಲಿಸ್ತಾನೆ ಅಂತೇಳಿ ಹೇಳ್ಬೋದು. ಆ 12 ರಾಜರು ಯಾರ್ಯಾರಪ್ಪ ಅಂತ ನೋಡೋದಾದ್ರೆ ವಿಶೇಷವಾಗಿ ಇಲ್ಲಿ ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಒಡಿಶಾ ಮತ್ತು ತಮಿಳುನಾಡು ಮತ್ತು ಸ್ವಲ್ಪ ಮಹಾರಾಷ್ಟ್ರ ಭಾಗ ಬರ್ತೈತಿ. ಈಗ ಮಹಾರಾಷ್ಟ್ರ ಭಾಗ, ಅದು ಮೊದಲು ಆಂಧ್ರದ ಭಾಗ ಆಗಿತ್ತು ಅಂತ ಹೇಳ್ಬೋದು. ಯಾರ್ಯಾರಂತ ನೋಡೋದಾದ್ರೆ ಇಲ್ಲಿ ಮಹೇಂದ್ರ ಕೋಸಲದ ಅರಸನಾಗಿರ್ತಾನೆ. ಇವನು ಬಿಲಾಸ್ಪುರ, ರಾಯ್ಪುರ ಮತ್ತು ಸಂಬಲ್ಪುರಗಳನ್ನ ಆಡಳಿತ ಮಾಡ್ತಾ ಇರ್ತಾನೆ. ಆಕ್ಚುಲಿ ಮಧ್ಯಪ್ರದೇಶ ದಕ್ಷಿಣ ಭಾರತಕ್ಕೆ ಬರಂಗಿಲ್ಲ, ಆದ್ರೂ ಇಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ಕೆಳಗಿರೋದ್ರಿಂದ ಇಲ್ಲಿ ದಕ್ಷಿಣ ಭಾರತ ಅಂತೇಳಿ ಸೂಚನೆ ಮಾಡಿದ್ದಾರೆ ಅಂತೇಳಿ. ನೆಕ್ಸ್ಟ್ ವ್ಯಾಘ್ರರಾಜ, ಇವನು ಮಹಾಕಾಂತರವನ್ನು ಆಳ್ತಾ ಇರ್ತಾನೆ, ಗೊಂಡಾ ನದಿ ಪ್ರದೇಶದಲ್ಲಿ ಆಳ್ತಾ ಇರ್ತಾನೆ ಅಂತ ಹೇಳ್ಬೋದು. ಇದು ಒರಿಸ್ಸಾದಲ್ಲಿ ಬರುತ್ತೆ, ಈಗಿನ ಒಂದು ರಾಜ್ಯದಲ್ಲಿ ಅಂತ. ಮಂತರಾಜ ಕೊರಾಲವನ್ನು ಆಳ್ತಾ ಇರ್ತಾನೆ, ಅದು ಚಂದಾ ಜಿಲ್ಲೆ, ಒರಿಸ್ಸಾ. ಮಹೇಂದ್ರ, ಇಬ್ರು ಮಹೇಂದ್ರರು ಬರ್ತಾರೆ. ಒಬ್ಬ ಮಹೇಂದ್ರ ಕೋಸಲವನ್ನು ಆಳ್ತಾ ಇರ್ತಾನೆ, ಆ ಕೋಸಲ ಮಧ್ಯಪ್ರದೇಶದಲ್ಲಿದೆ. ಈ ಮಹೇಂದ್ರ ಪಿಷ್ಟಪುರವನ್ನು ಆಳ್ತಾ ಇರ್ತಾನೆ. ಈ ಪಿಷ್ಟಪುರ ಏನೈತಪ್ಪ ಅನ್ನಂದ್ರ ಪೂರ್ವ ಗೋದಾವರಿ ಜಿಲ್ಲೆ, ಆಂಧ್ರ ಪ್ರದೇಶ ಅಂತೇಳಿ ಹೇಳ್ಬೋದು. ಸ್ವಾಮಿ ದತ್ತ, ಇವನು ಕೊಟ್ಟೂರನ್ನ ಆಳ್ತಾ ಇರ್ತಾನೆ. ಕೊಟ್ಟೂರು ಗಂಜಾಂ ಜಿಲ್ಲೆಯಲ್ಲಿ ಬರ್ತೈತಿ. ಈ ಗಂಜಾಂ ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದಲ್ಲಿದೆ ಅಂತೇಳಿ. ಆಮೇಲೆ ದಮನ, ಇವನು ಎರಡಪಲ್ಲಿಯನ್ನ ಆಳ್ತಾ ಇರ್ತಾನೆ. ಇದು ವಿಶಾಖಪಟ್ಟಣಂ ಜಿಲ್ಲೆ, ಆಂಧ್ರ ಪ್ರದೇಶ. ವಿಷ್ಣುಗೋಪ ಕಂಚಿಯನ್ನು ಆಳ್ತಾ ಇರ್ತಾನೆ. ಈ ಕಂಚಿಯ ಪಲ್ಲವರ ದೊರೆಯಾಗಿರ್ತಾನೆ. ಇದು ತಮಿಳುನಾಡು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೀಲರಾಜ ಬರ್ತಾನೆ, ಇವ ಅವಮುಕ್ತವನ್ನು ಆಳ್ತಾ ಇರ್ತಾನೆ. ಇದು ಕೂಡ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ 2 ಮಿಶ್ರ ಭಾಗ ಇರ್ತೈತಿ. ಕಂಚಿಯ ಸುತ್ತಮುತ್ತ ಮತ್ತು ಗೋದಾವರಿ ಜಿಲ್ಲೆಯನ್ನು ಒಳಗೊಂಡಿರ್ತೈತಿ ಅಂತೇಳಿ ಹೇಳ್ಬೋದು. ಹಸ್ತಿವರ್ಮನ್ ವೆಂಗಿಯನ್ನ ಆಳ್ತಾ ಇರ್ತಾನೆ. ಇದು ಪಶ್ಚಿಮ ಗೋದಾವರಿ ಜಿಲ್ಲೆ, ಆಂಧ್ರ ಪ್ರದೇಶ. ಉಗ್ರಸೇನ ಪಲಕ್ಕವನ್ನ ಆಳ್ತಾ ಇರ್ತಾನೆ. ಇದು ನೆಲ್ಲೂರು ಜಿಲ್ಲೆ, ಆಂಧ್ರ ಪ್ರದೇಶ. ಆಮೇಲೆ ಕುಬೇರ ದೇವರಾಷ್ಟ್ರವನ್ನ ಆಳ್ತಾ ಇರ್ತಾನೆ. ಇದು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ. ಆಮೇಲೆ ಧನಂಜನ್ ಅಂತಕ್ಕಂಥ ಮತ್ತೊಬ್ಬ ಅರಸ ಇರ್ತಾನೆ. ಅವನು ಕುಸ್ತಲಾಪುರವನ್ನು ಆಳ್ತಾ ಇರ್ತಾನೆ. ಈ ಕುಸ್ತಲಾಪುರ ಇಂದಿನ ತಮಿಳುನಾಡಿನ ಉತ್ತರ ಆರ್ಕಾಡ್ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತೇಳಿ. ಈ ರೀತಿಯಾಗಿ ಈ ಒಂದು 12 ಮಂದಿ ಅರಸರನ್ನ ಅವನು ದಕ್ಷಿಣ ಭಾರತದಲ್ಲಿ ಎದುರುಗೊಳ್ತಾನೆ. ಈ 12 ಮಂದಿ ಅರಸರನ್ನ ಸೋಲಿಸಿ ಅವರಿಗೆ ತನ್ನ ಸ್ವಾಮಿತ್ವವನ್ನು ಒಪ್ಪುವಂತೆ ಮಾಡಿ ಅವರಿಂದ ಕಪ್ಪು ಕಾಣಿಕೆಯನ್ನ ಪಡಿತಾನೆ ಅಂತ ಹೇಳಿ ಹೇಳ್ಬೋದು. ಈ ಒಂದು ಮಾಹಿತಿಯನ್ನ ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂದ್ರೆ ನೀಲಕಂಠ ಶಾಸ್ತ್ರಿ ಅವ್ರು ಏನಿದ್ದಾರಲ್ಲ, ಅವ್ರದ್ದು ಏನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಐತಲ್ಲ, ಆ ಬುಕ್ಕದಿಂದ ಈ ಮಾಹಿತಿಯನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳ್ಬೋದು. ಎಷ್ಟು ದಕ್ಷಿಣ ಭಾರತದ ಅವನ ದಿಗ್ವಿಜಯಗಳು ಅಂತ ಹೇಳಿ ಹೇಳ್ಬೋದು. ನೋಡ್ರಿ, ನಾವು ಭೌಗೋಳಿಕವಾಗಿ ನೋಡೋದಾದ್ರೆ ಫಸ್ಟ್ ಉತ್ತರ ಭಾರತವನ್ನ ಗಟ್ಟಿ ಮಾಡ್ಕೊಳ್ತಾನೆ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಆ ನಂತರ ಏನ್ ಮಾಡ್ತಾನಪ್ಪ ಅನ್ನಂದ್ರ ಅಡವಿ ರಾಜ್ಯಗಳನ್ನ ಗೆಲ್ತಾನೆ. ಅಡವಿ ರಾಜ್ಯಗಳಾದ ಮೇಲೆ ಅವನು ದಕ್ಷಿಣ ಭಾರತಕ್ಕೆ ದಿಗ್ವಿಜಯಕ್ಕಾಗಿ ಬರ್ತಾನೆ ಅಂತ ಹೇಳ್ಬೋದು.
ಈಗ ಅವನು ದಕ್ಷಿಣ ಭಾರತವನ್ನು ಸಂಪೂರ್ಣವಾಗಿ ಗೆದ್ದುಕೊಳ್ತಾನೆ ಹೆಚ್ಚು ಕಡಿಮೆ. ಈಗ ಅವನದು ಉಳಿದಿರೋ ಚಿತ್ತ ಎಲ್ಲಪ್ಪ ಅಂದ್ರೆ ಗಡಿನಾಡು ರಾಜ್ಯಗಳು ಮತ್ತು ಗಣರಾಜ್ಯಗಳ ಮೇಲೆ ಅಂತೇಳಿ ಹೇಳ್ಬೋದು. ಈ ದಕ್ಕನಿನ ನೀತಿ ಬಗ್ಗೆ ನಾನು ಆಗಲೇ ಹೇಳಿದೆ. ಈ ದಕ್ಕನ್ನ ಏನು ದಿಗ್ವಿಜಯದ ನಾಯಕ ಯಾರಪ್ಪ ಅಂದ್ರೆ ವೀರಸೇನ ಅಂತೇಳಿ ಹೇಳ್ಬೋದು. ಇದು 4ನೇದ್ದು ನೋಡೋದಾದ್ರೆ ಯಾವುದು ಗಡಿನಾಡು ರಾಜ್ಯಗಳ ದಿಗ್ವಿಜಯ. ಈ ಗಡಿನಾಡ ರಾಜ್ಯಗಳ ದಿಗ್ವಿಜಯವನ್ನು ನೋಡೋದಾದ್ರೆ ಇವರು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ಏನು ದಕ್ಷಿಣ ಭಾರತ ಮತ್ತು ಆರ್ಯವರ್ತದ ಮೇಲಿನ ದಾಳಿಯನ್ನ ಕೇಳ್ತಾರೆ, ಕೇಳಿ ಅವರೇ ಭಯಭೀತರಾಗ್ತಾರೆ. ಭಯಭೀತರಾಗಿ ಅವ್ರು ಯುದ್ಧಕ್ಕೆ ಹೋಗಂಗಿಲ್ಲ, ತಾವಾಗಿನೇ ಬಂದು ಏನ್ ಮಾಡ್ಬಿಡ್ತಾರೆ, ಸಮುದ್ರಗುಪ್ತನಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನ ನೀಡಿ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ್ರು ಅಂತೇಳಿ ಅಲಹಾಬಾದ್ ಸ್ತಂಭ ಶಾಸನದ 22ನೇ ಸಾಲು ತಿಳಿಸ್ತತಿ ಅಂತೇಳಿ ಹೇಳ್ಬೋದು. ಯಾರ್ಯಾರಪ್ಪ ಆ ಗಡಿನಾಡಿನ ರಾಜ್ಯಗಳ ಒಂದು ರಾಜ್ಯಗಳು ಅಂತ ನೋಡೋದಾದ್ರೆ ಒಟ್ಟು 5 ರಾಜ್ಯಗಳಿರ್ತವೆ. ಅವು ಯಾವ್ಯಾವ ಅಂದ್ರೆ ಸಮತಟ ಅಂದ್ರೆ ಈಗಿನ ಬಂಗಾಳ, ಆಗ್ನೇಯ ಬಂಗಾಳ ಅಂತೇಳಿ ಹೇಳ್ಬೋದು. ಆಮೇಲೆ ದವಾಕ, ಈ ದವಾಕ ಅಸ್ಸಾಂನ ಈ ನೌಗಾಂಗ್ ಜಿಲ್ಲೆಯಲ್ಲಿ ಬರ್ತೈತಿ ಆ ದವಾಕ. ಆಮೇಲೆ ಕಾಮರೂಪ ದೊಡ್ಡ ಪ್ರಾಂತ್ಯ ಆಗಿತ್ತು, ಅರ್ಧ ಪ್ರಾಂತ್ಯ ಆಲ್ರೆಡಿ ಗೆದ್ದುಕೊಂಡಿದ್ದ. ಇನ್ನು ಪಶ್ಚಿಮ ಅಸ್ಸಾಂ ಭಾಗದ ಪುಷ್ಯವರ್ಮನ್ ಏನಿರ್ತಾನಲ್ಲ ಅವನು ತಲೆಬಾಗಿರಂಗಿಲ್ಲ. ಈಗ ದಾಳಿಯ ಭೀತಿಯಿಂದ ತಾನಾಗಿ ಬಂದು ಶರಣಾಗ್ತಾನೆ ಅಂತ ಹೇಳ್ಬೋದು. ಆಮೇಲೆ ನೇಪಾಳ ಕೂಡ ತಾನಾಗಿನೇ ಈ ಬಂದು ಶರಣಾಗುತ್ತೆ ಅಂತೇಳಿ. ಕೊನೆಗೆ ಕಾರ್ತ್ರಿಪುರ, ಈ ಕಾರ್ತ್ರಿಪುರ ಎಲ್ಲೈತಪ್ಪ ಅಂದ್ರೆ ಪಂಜಾಬಿನ ಜಲಂಧರ್ ಜಿಲ್ಲೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕುಮಾವು ಪ್ರದೇಶ, ಗರ್ವಾಲ, ಆಮೇಲೆ ಏನು ಈ ಖಾರ್ದಾನು, ಇವೆಲ್ಲವೂ ಕೂಡ ಪಂಜಾಬಿನಲ್ಲಿ ಬರ್ತವೆ. ಈ 5 ಪ್ರಾಂತ್ಯಗಳು ಏನ್ ಗಡಿನಾಡ ಪ್ರಾಂತ್ಯಗಳು ಸಮತಟ, ದವಾಕ, ಕಾಮರೂಪ, ನೇಪಾಳ ಮತ್ತು ಕಾರ್ತ್ರಿಪುರ. ಈಗ ನಾವು ಕಾರ್ತ್ರಿಪುರವನ್ನ ಏನಂತ ಕರಿತೀವಪ್ಪ ಅಂದ್ರೆ ಕರ್ತಾರ್ಪುರ ಅಂತೇಳಿ ಕರಿತೀವಿ. ಅಲ್ಲಿ ಸಿಖ್ಖರ ಒಂದು ಪವಿತ್ರ ಕ್ಷೇತ್ರ ಆಗಿದೆ ಅದು ಕರ್ತಾರ್ಪುರ. ಈಗ ಅದು ಪಾಕಿಸ್ತಾನದಲ್ಲಿದೆ ಅಂತೇಳಿ ಕರ್ತಾರ್ಪುರ್ ಕಾರಿಡಾರ್ ಅಂತ ಕರೀತಾರೆ. ಅಲ್ಲಿಗೆ ಮತ್ತು ಗುರುನಾನಕರು ಇಲ್ಲಿಂದ ಅಲ್ಲಿಗೆ ಅವರು ಪಾದಯಾತ್ರೆ ಮಾಡಿದ್ರು ಅನ್ನೋ ಒಂದು ಉಲ್ಲೇಖ ಇದೆ ಅಂತ ಹೇಳಿ ಹೇಳ್ಬೋದು. ಹೀಗಾಗಿ ಈ 5 ಗಡಿ ರಾಜ್ಯಗಳು ತಾವಾಗಿನೇ ಬಂದು ಸಮುದ್ರಗುಪ್ತನಿಗೆ ಶರಣಾದವು ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಕೂಡ ಅವನೇನ್ ಮಾಡ್ತಾನೆ, ಉಡುಗೊರೆಗಳನ್ನ ಪಡೆದುಕೊಂಡು ಅವರಿಗೆ ಅನುಗ್ರಹವನ್ನು ಕಲ್ಪಿಸಿರ್ತಾನೆ. ಮತ್ತು ಅವರು ಯಾವತ್ತಿದ್ರೂ ಕೂಡ ಇವರ ಒಂದು ಸಾರ್ವಭೌಮತೆಯನ್ನ ಒಪ್ಪಬೇಕಾಗಿತ್ತು ಅಂತೇಳಿ ಹೇಳ್ಬೋದು. ಇನ್ನ ಕೊನೆಯದಾಗಿ ಗಣರಾಜ್ಯಗಳ ದಿಗ್ವಿಜಯ. ಈ ಗಣರಾಜ್ಯಗಳ ದಿಗ್ವಿಜಯ ಅಂತ ಯಾರಪ್ಪ, ಇನ್ನೊಂದು ಹೆಸರೇನಪ್ಪ ಅಂದ್ರೆ ಬುಡಕಟ್ಟು ರಾಜರು. ಇವರು ಬುಡಕಟ್ಟು ರಾಜರುಗಳು ಗಣರಾಜ್ಯವನ್ನು ಸ್ಥಾಪಿಸಿಕೊಂಡ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇರ್ತಾರೆ. ಆ 9 ಗಣರಾಜ್ಯಗಳಿರ್ತವೆ. ಆ 9 ಗಣರಾಜ್ಯಗಳನ್ನು ಸೋಲಿಸಿ ಅವರನ್ನೂ ಕೂಡ ತನ್ನ ಸಾಮ್ರಾಜ್ಯದಲ್ಲಿ ಒಳಪಡಿಸಿಕೊಂಡನು ಅಂತೇಳಿ ಹೇಳ್ಬೋದು. ಯಾವ್ಯಾವ ಅಂತ ನೋಡೋದಾದ್ರೆ ಮಾಳ್ವರು. ಈ ಮಾಳ್ವರು ಏನಪ್ಪಾ ಅಂದ್ರೆ ಮೇವಾಡ, ಈಗಿನ ರಾಜಸ್ಥಾನದ ಮೇವಾಡವನ್ನು ಆಳ್ತಾ ಇರ್ತಾರೆ. ಅರ್ಜುನ್ ನಾಯರು ಇರ್ತಾರೆ. ಇವರು ಕೂಡ ಭರತಪುರ ಜಿಲ್ಲೆ ಮತ್ತು ಪಂಜಾಬು ಮತ್ತು ಮಧ್ಯ ಪ್ರದೇಶ ಇಷ್ಟನ್ನು ಆಳ್ತಾ ಇರ್ತಾರೆ. ಯಾರು ಅರ್ಜುನ್ ನಾಯರು, ಇವರನ್ನು ಸೋಲಿಸ್ತಾನೆ. ಯೌದೇಯರು ಕೂಡ ಪೂರ್ವ ಪಂಜಾಬ್ ಮತ್ತು ರಾಜಪುಟಾಣವನ್ನು ಆಳ್ತಾ ಇರ್ತಾರೆ. ಮಾದ್ರಕರು, ಇವರು ಏನು ರಾವಿ ಮತ್ತು ಚೀನಾಬ್ ನದಿ ನಡುವಿನ ಪ್ರದೇಶ ಐತಲ್ಲ, ಪಂಜಾಬಿನ ಪ್ರದೇಶ, ಇಲ್ಲಿ ಆಳ್ತಾ ಇರ್ತಾರೆ. ಇವರ ರಾಜಧಾನಿ ಸಕಾಲ ಆಗಿರ್ತೈತಿ ಅಂತೇಳಿ ಹೇಳ್ಬೋದು. ಆಮೇಲೆ ಅಬೀರರು ಕೂಡ ಬಿಲ್ಸಾ ಮತ್ತು ಅನಿಲ್ವಾಡವನ್ನ ಆಳ್ತಾ ಇರ್ತಾರೆ. ಪ್ರಾರ್ಜುನರು, ಇವರು ನರಸಿಂಹಪುರ ಜಿಲ್ಲೆ ಮಧ್ಯಪ್ರದೇಶವನ್ನ ಆಳ್ತಾ ಇರ್ತಾರೆ. ಆಮೇಲೆ ಸನಕಾನಿಕರು, ಇವರು ಕೂಡ ಮಧ್ಯಪ್ರದೇಶದ ಬಿಲ್ಸಾವನ್ನ ಆಳ್ತಾ ಇರ್ತಾರೆ. ಆಮೇಲೆ ಕಾರಪರಿಕರು, ಇವರು ದಾಮೋಹ ಜಿಲ್ಲೆ ಮಧ್ಯಪ್ರದೇಶವನ್ನು ಆಳ್ತಾ ಇರ್ತಾರೆ. ಮತ್ತೆ ಕಾಕರು, ಇವರು ಸಾಂಚಿ ಕಾಕಪುರವನ್ನ ಆಳ್ತಾ ಇರ್ತಾರೆ. ಇದು ಕೂಡ ಮಧ್ಯಪ್ರದೇಶದಲ್ಲಿದೆ ಅಂತೇಳಿ ಹೇಳ್ಬೋದು. ಯಾರ್ಯಾರನ್ನೆಂದ್ರ ಇವರೆಲ್ಲ ಬುಡಕಟ್ಟು ಅರಸರು. ಈ ಬುಡಕಟ್ಟು ಅರಸರಲ್ಲಿ ಮಾಳ್ವರು, ಅರ್ಜುನ ನಾಯರರು, ಯೌದೇಹರು, ಮಾದ್ರಕರು, ಅಬೀರರು, ಪ್ರಾರ್ಜುನರು, ಸನಕಾನಿಕರು, ಕಾರಪರಿಕರು ಮತ್ತು ಕಾಕರು, ಈ ಎಲ್ಲಾ ಗಣರಾಜ್ಯಗಳ ಅರಸರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಸಮುದ್ರಗುಪ್ತನಿಗೆ ಸೋತು ತಮ್ಮ ಅಂದ್ರೆ ಫಸ್ಟು ಇವರು ಕೂಡ ಒಂದ್ ರೀತಿಯಲ್ಲಿ ಸೋಲೋದಕ್ಕಿಂತ ತಾವಾಗಿನೇ ಹೋಗಿ ಶರಣಾಗಿರ್ತಾರೆ. ಕಪ್ಪ ಕಾಣಿಕೆಗಳನ್ನ ಕೊಟ್ಟು ತಮ್ಮ ರಾಜ್ಯಗಳನ್ನ ಉಳಿಸ್ಕೊಳ್ತಾರೆ ಅಂತೇಳಿ ಎಸ್ ಆಲ್ಟೇಕರ್ ಅವರು ಈ ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ ಏನು 5 ದಿಗ್ವಿಜಯಗಳಲ್ಲದೆ
ಸಮುದ್ರಗುಪ್ತ ವಿದೇಶಿಯರೊಂದಿಗೂ ಕೂಡ ಏನಪ್ಪಾ ಅಂದ್ರ ಸಂಬಂಧವನ್ನು ಹೊಂದಿದ್ದ ಅಂತೇಳಿ ಹೇಳ್ಬೋದು. ಮತ್ತು ವಿದೇಶಗಳಲ್ಲಿ ಕೂಡ ಅವನ ಕೀರ್ತಿ ಮತ್ತು ಪ್ರತಿಷ್ಠೆ ಹಬ್ಬಿತ್ತು ಅಂತೇಳಿ ಹೇಳ್ಬೋದು. ಈ ಏನು ಸಮುದ್ರಗುಪ್ತನ ಒಂದು ದಂಡಯಾತ್ರೆ ಅಥವಾ ದಿಗ್ವಿಜಯಗಳ ಒಂದು ಏನು ಸುದ್ದಿ ಕೇಳಿದಂತ ವಿದೇಶಿಯರಾದಂತ ಶಕರು, ದೇವಪುತ್ರರು, ಶಾಹಿಗಳು ಮತ್ತು ಶಹಾನುಶಾಹಿಗಳು, ಸಿಂಹಳಿಯರು ತಮ್ಮ ರಾಯಭಾರಿಗಳೊಂದಿಗೆ ಅಮೂಲ್ಯ ಕಾಣಿಕೆಗಳನ್ನ ಕೊಟ್ಟು ಸಮುದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಆ ಒಂದು ಸಮುದ್ರಗುಪ್ತನ ಸಾರ್ವಭೌಮತ್ವವನ್ನು ಈ ಎಲ್ಲಾ ಅರಸರು ಒಪ್ಪಿಕೊಂಡ್ರು ಅಂತೇಳಿ ಅಲಹಾಬಾದ್ ಸ್ತಂಭ ಶಾಸನ ನಮಗೆ ಮಾಹಿತಿಯನ್ನ ನೀಡುತ್ತೆ ಅಂತೇಳಿ. ಸಿಂಹಳಿಯರು, ಶಹಾನುಶಾಹಿಗಳು, ದೇವಪುತ್ರರು, ಶಕರು ಮತ್ತು ಮುರುಂಡರು ಅಂತೇಳಿ ಇವರೆಲ್ಲರೂ ತಮ್ಮ ರಾಯಭಾರಿಗಳನ್ನ ಕಾಣಿಕೆಗಳೊಂದಿಗೆ ಕಳಿಸಿರ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಾಬೂಲಿನ ಕುಶಾನ ಅರಸನಾದಂತ ದೇವಪುತ್ರ ಶಾಹಿ ಮತ್ತು ಶ್ರೀಲಂಕಾದ ಮೇಘವರ್ಮನ್ನು ಆಮೇಲೆ ಜಾವ, ಸುಮಾತ್ರ, ಮಲಯ, ಕಾಂಬೋಡಿಯಾ ರಾಜರು ಕೂಡ ಇವನ ಜೊತೆಗೆ ಸ್ನೇಹವನ್ನು ಹೊಂದಿದ್ರು ಅಂತ ಹೇಳ್ಬೋದು. ಈತ ಏನ್ ಮಾಡ್ತಾನೆಯಪ್ಪ ಅನ್ನಂದ್ರ ಮೇಘವರ್ಮನ್ ಇದ್ದನಲ್ಲ ಸಿಂಹಳದ ಅರಸ, ಇವನು ಬೌದ್ಧ ಯಾತ್ರಿಗಳಿಗೂ ಕೂಡ ಸಂಗ್ರಾಮಗಳನ್ನ ಕಟ್ಟಿಸಿ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಈ ಸಂಗರಾಮವನ್ನು ಕಟ್ಲಿಕ್ಕೆ ಗಯಾದಲ್ಲಿ ಏನು ಶ್ರೀಲಂಕಾದ ಬೌದ್ಧ ಸನ್ಯಾಸಿಗಳು ಈ ಕಡೆಗೆ ಬರ್ಲಿಕ್ಕೆ ಏನು ಹೋಗ್ತಾರಲ್ಲ ಅವರಿಗೆ ಒಂದು ಗಯಾದಲ್ಲಿ ಸಂಗರಾಮವನ್ನು ಕಟ್ಲಿಕ್ಕೆ ಸಮುದ್ರಗುಪ್ತನ ಅನುಮತಿಯನ್ನು ಕೂಡ ಇವನು ಕೇಳಿರ್ತಾನೆ ಅಂತೇಳಿ ಹೇಳ್ಬೋದು. ಆ ಅನುಮತಿಯನ್ನು ಕೇಳಲಿಕ್ಕಾಗಿ ತನ್ನ ರಾಯಭಾರಿಯನ್ನ ಕಳಿಸಿಕೊಟ್ಟಿರ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಮೇಘವರ್ಮನ್ ಇದ್ದಾನಲ್ಲ ಇವನು ಗಯಾದಲ್ಲಿ ಒಟ್ಟು 3 ಅಂತಸ್ತು 6 ಸಭಾಂಗಣವುಳ್ಳ ಮತ್ತು 3 ಗೋಪುರವನ್ನು ಹೊಂದಿರತಕ್ಕಂತ ಒಂದು ಏನು ಮಹಾಬೋಧಿ ಸಂಗ್ರಾಮವನ್ನ ಕಟ್ಟಿಸ್ತಾನೆ ಅಂತೇಳಿ ಹೇಳ್ಬೋದು. ಇದನ್ನ ಉಯನಸ್ತಾಂಗರು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಸಮುದ್ರಗುಪ್ತನ ಏನು ದಂಡಯಾತ್ರೆಯ ನಂತರ ಗುಪ್ತ ಸಾಮ್ರಾಜ್ಯ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯ ಕೆಲವು ದ್ವೀಪಗಳ ಮೇಲೆ ಕೂಡ ಹಿಡಿತವನ್ನು ಸಾಧಿಸಿತ್ತು. ಆ ಕಡೆಗೆ ಅಸ್ಸಾಂ ಕಾಮರೂಪದವರೆಗೆ, ಈ ಕಡೆಗೆ ಪಶ್ಚಿಮದಲ್ಲಿ ಪಂಜಾಬಿನ ಗಡಿವರೆಗೆ ಇದು ಸಾಮ್ರಾಜ್ಯವನ್ನು ವಿಸ್ತರಿಸಿತ್ತು ಅಂತ ಹೇಳ್ಬೋದು. ಉತ್ತರದಲ್ಲಿ ಹಿಮಾಲಯ ಮತ್ತು ನೇಪಾಳದವರೆಗೆ ಇವನ ಸಾಮ್ರಾಜ್ಯ ಹಬ್ಬಿತ್ತು ಅಂತ ಹೇಳ್ಬೋದು. ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ತಮಿಳುನಾಡನ್ನು ದಾಟಿ ಹಿಂದೂ ಮಹಾಸಾಗರ ಮತ್ತು ಸಿಂಹಳದ ಮೇಲೆ ತನ್ನ ಪ್ರಭಾವವನ್ನು ಇಟ್ಟುಕೊಂಡಿದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಏನು ಸಮುದ್ರಗುಪ್ತನ ಸಾಮ್ರಾಜ್ಯ ಮತ್ತು ಅವನ ನಾಣ್ಯಗಳು ಸರ್ವದ್ವೀಪ ವಾಸಿನ್ ಎಂಬ ಒಂದು ಪದವನ್ನ ಬಳಸಿ ಅವನ ಒಂದು ಏನು ಪರಾಕ್ರಮವನ್ನ ಬಿಂಬಿಸ್ತವೆ ಅಂತೇಳಿ ಹೇಳ್ಬೋದು. ಇಲ್ಲಿ ಸರ್ವದ್ವೀಪ ವಾಸಿನ್ ಅಂದ್ರ ಏನು ಹಿಂದೂ ಮಹಾಸಾಗರದ ಕೆಲವು ದ್ವೀಪಗಳ ಮೇಲೆ ಅವನ ಹಿಡಿತ ಏನಿತ್ತಲ್ಲ ಅದನ್ನ ಹೊಗಳಲಿಕ್ಕಾಗಿ ಈ ಶಬ್ದವನ್ನ ಬಳಸಿರಬಹುದು ಅಂತೇಳಿ ಅಭಿಪ್ರಾಯ ಇದೆ ಅಂತೇಳಿ. ಹಾಗಾಗಿ ಈ ಏನು ಸಮುದ್ರಗುಪ್ತ ಇದ್ದಾನಲ್ಲ ಅತ್ಯಂತ ಪರಾಕ್ರಮಿ ಅರಸನಾಗಿರ್ತಾನೆ. ಅವನ ಗುರಿ ದಿಗ್ವಿಜಯ ಮತ್ತು ಸಾಮ್ರಾಜ್ಯದ ವಿಸ್ತರಣೆ ಆಗಿತ್ತು ಅಂತೇಳಿ ಹೇಳ್ಬೋದು. ಬರೀ ಅವನು ರಾಜಕೀಯವಾಗಿ ಮಾತ್ರ ಶ್ರೇಷ್ಠನಾಗಿದ್ದಾನ ಅಂತ ನೋಡೋದಾದ್ರೆ ಇಲ್ಲ, ಅವನ ಒಂದು ವ್ಯಕ್ತಿತ್ವನ ಆಮೇಲೆ ಕುರಿತು ಮಾತಾಡೋಣ. ಅವನು ಬರೀ ದಿಗ್ವಿಜಯಗಳು ಅಷ್ಟೇ ಅಲ್ಲದೆ ಕಲಾಪ್ರೇಮಿಯಾಗಿರ್ತಾನೆ, ವೀಣಾವಾದಕನಾಗಿರ್ತಾನೆ ಮತ್ತು ಪ್ರಬಲ ಆಡಳಿತಗಾರನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಇಷ್ಟು ಅವನ ಒಂದು ದಿಗ್ವಿಜಯಗಳು ಅಂತೇಳಿ ಹೇಳ್ಬೋದು. ಯಾರ್ದು? ಸಮುದ್ರಗುಪ್ತಂದು ಅಂತ. ಈ ಸಮುದ್ರಗುಪ್ತ ಈ ದಿಗ್ವಿಜಯಗಳ ನೆನಪಿಗಾಗಿ ಏನ್ ಮಾಡ್ತಾನೆ, ಒಂದು ಅಶ್ವಮೇಧ ಯಾಗವನ್ನು ಕೂಡ ಆಚರಿಸ್ತಾನೆ. ಅದ್ರ ಜೊತೆಗೆ ಮಹಾರಾಜಾದಿರಾಜ ಎಂಬ ಬಿರುದನ್ನು ಕೂಡ ಪಡಿತಾನೆ ಅಂತೇಳಿ ಹೇಳ್ಬೋದು. ಮತ್ತು ಅದನ್ನ ಸ್ಮರಿಸ್ಲಿಕ್ಕಾಗಿ ಏನು ತನ್ನ ಒಂದು ದಿಗ್ವಿಜಯಗಳನ್ನ ಸ್ಮರಿಸ್ಲಿಕ್ಕಾಗಿ ಅಥವಾ ಅಶ್ವಮೇಧ ಯಾಗವನ್ನು ಸ್ಮರಿಸ್ಲಿಕ್ಕಾಗಿ ಚಿನ್ನದ ನಾಣ್ಯಗಳನ್ನ ಹೊರಡಿಸ್ತಾನೆ ಅಂತೇಳಿ ಹೇಳ್ಬೋದು. ಆ ಚಿನ್ನದ ನಾಣ್ಯದ ಒಂದು ಮುಖದಲ್ಲಿ ಅಂದ್ರೆ 2 ಸೈಡ್ ಇರುತ್ತಲ್ಲ, ಒಂದು ಮುಖದಲ್ಲಿ ಅಶ್ವಮೇಧ ಪರಾಕ್ರಮ ಎಂಬ ಪದವನ್ನ ಟಂಕಿಸ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಮುಖದಲ್ಲಿ ಕುದುರೆ, ಮತ್ತೊಂದು ಮುಖದಲ್ಲಿ ಅಶ್ವಮೇಧ ಪರಾಕ್ರಮ ಎಂಬ ಪದವನ್ನ ಟಂಕಿಸ್ತಾನೆ ಅಂತೇಳಿ. ಈ ಅಶ್ವಮೇಧ ಯಾಗವು ಅವನ ಒಂದು ಸಾರ್ವಭೌಮತೆ ಸೂಚಕವಾಗಿತ್ತು ಅಂತೇಳಿ ಹೇಳ್ಬೋದು. ಹೀಗಾಗಿ ಮಹಾಪ್ರಚಂಡ ಪರಾಕ್ರಮಿ ರಾಜಾದಿರಾಜ ಭೂಮಂಡಲವನ್ನು ಗೆದ್ದು ಈಗ ಸ್ವರ್ಗವನ್ನು ಜಯಿಸಿದ್ದಾನೆ ಅಂತೇಳಿ ಅವನ ಚಿನ್ನದ ನಾಣ್ಯಗಳು ಉಲ್ಲೇಖವನ್ನು ಮಾಡಿವೆ ಅಂತೇಳಿ ಹೇಳ್ಬೋದು. ಯಾರ ಚಿನ್ನದ ನಾಣ್ಯಗಳು? ಸಮುದ್ರಗುಪ್ತನ
ಚಿನ್ನದ ನಾಣ್ಯಗಳು. ಆ ಚಿನ್ನದ ನಾಣ್ಯಗಳು ಒಂದು ಭಾಗ ಕುದುರೆಯನ್ನು, ಮತ್ತೊಂದು ಭಾಗ ಅಶ್ವಮೇಧ ಪರಾಕ್ರಮ ಎಂಬ ಪದವನ್ನು ಟಂಕಿಸಲಾಗಿದೆ ಅಂತೇಳಿ. ಚಿನ್ನದ ನಾಣ್ಯಗಳು ಯಾರ ಜ್ಞಾಪಕಾರ್ಥವಾಗಿ ಮತ್ತು ಯಾವುದಕ್ಕಾಗಿ ಅಂತಂದ್ರೆ ತನ್ನ ದಿಗ್ವಿಜಯಗಳನ್ನ ಜ್ಞಾಪಕವಾಗಿ ಇಟ್ಟುಕೊಂಡು ಏನ್ ಅಶ್ವಮೇಧ ಯಾಗ ಮಾಡ್ತಾನೆ, ಆ ಅಶ್ವಮೇಧ ಯಾಗದ ಜ್ಞಾಪಕವಾಗಿ ಈ ಚಿನ್ನದ ನಾಣ್ಯಗಳನ್ನ ಹೊರಡಿಸ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಈ ಸಮುದ್ರಗುಪ್ತ ಏನಪ್ಪಾ ಅಂತಂದ್ರೆ ಶಕರು ಹಾಗೂ ಕುಶಾನರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಕೂಡ ಹೊಂದಿರ್ತಾನೆ. ಆ ವೈವಾಹಿಕ ಸಂಬಂಧದ ಭಾಗವಾಗಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನು ಒಟ್ಟು ಹಿಮಾಲಯ ಪರ್ವತಗಳಿಂದ ಹಿಡಿದು ನೇಪಾಳದಿಂದ ಹಿಡಿದು ದಕ್ಷಿಣದಲ್ಲಿ ಏನು ತಮಿಳುನಾಡಿನವರೆಗೆ ಇವನ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಅಂತೇಳಿ ಹೇಳ್ಬೋದು. ಪಶ್ಚಿಮದಲ್ಲಿ ಪಂಜಾಬದವರೆಗೆ ಮತ್ತು ಈ ಪೂರ್ವ ಭಾಗದಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಬ್ರಹ್ಮಪುತ್ರ ನದಿವರೆಗೆ ಈತನ ಸಾಮ್ರಾಜ್ಯ ಹಬ್ಬಿತ್ತು ಅಂತೇಳಿ. ಹಾಗೆ ನೋಡೋದಾದರೆ ಅಶೋಕನ ಸಾಮ್ರಾಜ್ಯಕ್ಕಿಂತಲೂ ಅತ್ಯಂತ ವಿಶಾಲವಾದಂತ ಸಾಮ್ರಾಜ್ಯವನ್ನು ಕಟ್ಟಿದ ವಿಸ್ತರಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಸಮುದ್ರಗುಪ್ತನ ಕಾಲದಲ್ಲಿ ಗುಪ್ತ ಸಾಮ್ರಾಜ್ಯ ಅಖಂಡ ಭಾರತವನ್ನ ಒಳಗೊಂಡಿತ್ತು. ಆದ್ರೆ ಅಲ್ಲಿ ಮೌರ್ಯರ ಮಾದರಿ ಹೇಗಿತ್ತಂದ್ರೆ ಪ್ರಾಂತ್ಯಗಳಿದ್ದು ಪ್ರಾಂತ್ಯಗಳಿಗೆ ಅವರು ರಾಜ್ಯಪಾಲರನ್ನ ನೇಮಿಸಿ ಮತ್ತು ರಾಜಧಾನಿಗಳನ್ನು ರಾಜಧಾನಿಗಳನ್ನು ಮಾಡಿ ಆಡಳಿತವನ್ನು ನಿಯಂತ್ರಿಸ್ತಾ ಇದ್ರು ಅಂತೇಳಿ. ಇಲ್ಲಿ ಬಟ್ ಸಮುದ್ರಗುಪ್ತನ ನೀತಿ, ರಾಜಕೀಯ ನೀತಿ ಬೇರೆ ಇದೆ. ಕೆಲವೊಂದಿಷ್ಟು ರಾಜ್ಯಗಳನ್ನ ನೇರವಾಗಿ ಕಂಟ್ರೋಲ್ ಮಾಡ್ತಾನೆ, ಕೆಲವೊಂದಿಷ್ಟು ರಾಜ್ಯಗಳಿಂದ ಕಪ್ಪು ಕಾಣಿಕೆಯನ್ನು ಪಡಿತಾ ಇದ್ದಾನೆ, ಮತ್ತೊಂದಿಷ್ಟು ರಾಜ್ಯಗಳ ಮೇಲೆ ಅವನು ಏನು ರಾಜ್ಯಪಾಲರಿಂದ ಆಡಳಿತವನ್ನು ನಿರ್ವಹಿಸ್ತಾ ಇದ್ದ ಅಂತೇಳಿ ಹೇಳ್ಬೋದು. ಹಾಗಾಗಿ ಅಶೋಕನಿಗಿಂತಲೂ ವಿಶಾಲವಾದಂತ ರಾಜ್ಯವನ್ನು ಕಟ್ಟಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಅಂತೇಳಿ. ಹಾಗಾಗಿ ಅಶೋಕನಿಗೂ ಈತನಿಗೂ ತದ್ವಿರುದ್ಧವಾದಂತ ವ್ಯಕ್ತಿತ್ವವನ್ನು ನಾವು ನೋಡ್ಬೋದು. ಅವನು ಶಾಂತಿ ಮತ್ತು ಅಹಿಂಸೆಯನ್ನು ಬಯಸಿದ್ರೆ ಇವನು ದಿಗ್ವಿಜಯ ಮತ್ತು ಪರಾಕ್ರಮವನ್ನು ಬಯಸಿದ ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಡಾಕ್ಟರ್ ಮುಖರ್ಜಿ ಅವರ ಅಭಿಪ್ರಾಯ ಸರಿ ಇದೆ ಅನ್ನೋದನ್ನ ನಾವು ಕೂಡ ಒಪ್ಪಬಹುದು ಅಂತೀವಿ. ಇಷ್ಟು ಏನಪ್ಪಾ ಅಂತಂದ್ರ ಸಮುದ್ರಗುಪ್ತನ ದಿಗ್ವಿಜಯಗಳು ಮತ್ತು ಸೈನಿಕ ಸಾಧನೆಗಳು ಅಂತೇಳಿ ಹೇಳ್ಬೋದು. ಇವನು ಇವಂದು ಇನ್ನೂ ಕಲಾ ಪೋಷಣೆ ಸಾಕಷ್ಟಿದೆ. ಅವನ ನಾಣ್ಯಗಳಿದ್ದಾವೆ. ಗುಪ್ತರನ್ನ ಏನು ನಾಣ್ಯ ಪದ್ಧತಿ ಆಸ್ತಿ ಬಾರಕ ಅಂತೇಳಿ ಯಾರು ಸಮುದ್ರಗುಪ್ತನನ್ನ ಕರೀತಾರೆ. ಜೊತೆಗೆ ಅವನನ್ನ ಭಾರತದ ನೆಪೋಲಿಯನ್ ಅಂತ ಯಾಕೆ ಕರೀತಾರೆ, ಅವನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನ ಕುರಿತು ನಾವು ನಾಳೆ ತರಗತಿಯಲ್ಲಿ ಚರ್ಚೆ ಮಾಡೋಣ. ಯಾಕಂದ್ರೆ ಒಂದೇ ದಿನಕ್ಕೆ ಸಮುದ್ರಗುಪ್ತಂದು ಮುಗಿಯಂಗಿಲ್ಲ. ಹಾಗಾಗಿ ಇವನನ್ನ ಕುರಿತು ಮತ್ತಷ್ಟು ಏನು ಅವನ ವ್ಯಕ್ತಿತ್ವ ಮತ್ತು ಅವನ ಕಲಾ ಪೋಷಣೆಯನ್ನು ಕುರಿತು ನಾಳೆ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈಗ ಅದ್ರ ಜೊತೆಗೆ ಸಮುದ್ರಗುಪ್ತನ ದಂಡಯಾತ್ರೆಗಳು ಅಥವಾ ದಿಗ್ವಿಜಯಗಳ ಮೇಲೆ ಏನಾದ್ರೂ ಡೌಟ್ಸ್ ಇತ್ತಂದ್ರ ಚರ್ಚೆ ಮಾಡ್ಬೋದು. ಸ್ವಲ್ಪ ಫಾಸ್ಟ್ ಆಯ್ತು ಅಂತ ಅನಿಸುತ್ತೆ. ಇಲ್ಲಾಂದ್ರ ಮುಗಿಸಂದ್ರ ನಾನು ಪೂರ್ತಿ ಸಂಪೂರ್ಣ ಸಮುದ್ರಗುಪ್ತನ ಬಗ್ಗೆ ಇವತ್ತು ಮುಗಿಸ್ಬಿಡ್ತೀನಿ. ಯಾರು ಮಾತಾಡ್ತಾ ಇಲ್ಲ? ಹಲೋ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ಇಲ್ಲಿ ಒಂದ್ಸಲ ಇದು ಸಮುದ್ರಗುಪ್ತಂದ ಇದ್ರ ಮೇಲೆ ಹೆಂಗ್ ಕೇಳಿದ್ರ ಅಂದ್ರೆ ರೀಸೆಂಟ್ ಅನಿಸ್ತದ ಮೇಡಮ್ ಇದು ಕ್ವಶನ್. ಅವನು ಯಾವ ಪದ್ಧತಿಯನ್ನ ಅಂದ್ರೆ ಈ ದಂಡಯಾತ್ರೆಗಳಲ್ಲಿ ಯಾವ ಪದ್ಧತಿಯನ್ನ ಬಳಸ್ತಾ ಇದ್ದ ಅನ್ನಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿದ್ರು ಮೇಡಮ್, ಗ್ರಹಣ ಮೋಕ್ಷ ಪದ್ಧತಿ ಅಂತ ಹೇಳಿ. ಅದು ಹೇಳ್ದೆ ನಾನು. ಅಂದ್ರ ಇದು ವರ್ಡ್ ಅನ್ನ ಇಟ್ಟ ಕೇಳಿದ್ರು ಮೇಡಮ್ ಅವ್ರ. ಅಂದ್ರೆ ಈ ಪದ್ಧತಿಗೆ ಗ್ರಹಣ ಮೋಕ್ಷ ಅಂತ ಹೇಳಂದ ಕರೀತಾರ. ಮೋಕ್ಷ ಗ್ರಹ ಅಂತವ. ಇದು ವಿಶೇಷವಾಗಿ ಏನಂದ್ರೆ ಮೇಡಮ್, ದಕ್ಷಿಣ ಭಾರತದ ದಿಗ್ವಿಜಯಗಳ ಒಂದು ಏನೈತಲ್ಲ ಅಲ್ಲಿ ದಕ್ಕನ್ ನೀತಿ ಅಂತ ಕರೀತಾರೆ. ಆ ದಕ್ಕನ್ ನೀತಿಯ ಭಾಗವಾಗಿ ಇದನ್ನ ಧರ್ಮ ವಿಜಯ ಅಂತಾನೂ ಕೂಡ ಕರೀತಾರೆ. ಹಾಗಾಗಿ ದಕ್ಕನ್ನಿನಲ್ಲಿ ಅವನ್ ಏನ್ ಮಾಡ್ತಾ ಇದ್ದ, ಗ್ರಹಣ ಅನ್ನಂದ್ರ ಆಕ್ರಮಣ, ಮೋಕ್ಷ ಅಂದ್ರೆ ಬಿಡುಗಡೆ, ಗ್ರಹಣ
ಬಿಡುಗಡೆ, ಅನುಗ್ರಹ ಅನ್ನಂದ್ರೆ ಗೆದ್ದ ರಾಜ್ಯವನ್ನು ಹಿಂದಿರುಗಿಸುವುದು, ಅಂದ್ರೆ ಅವನ ಆಶೀರ್ವಾದ ರೀತಿಯಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದ, ದಾಳಿ ಮಾಡಿ ಆಕ್ರಮಣ ಮಾಡ್ಕೊಳ್ತಾ ಇದ್ದ, ಅಂದ್ರೆ ಗ್ರಹಣ ಮಾಡ್ತಾ ಇದ್ದ, ನಂತರ ಅದನ್ನ ಬಿಡುಗಡೆ ಮಾಡ್ತಾ ಇದ್ದ, ಆ ನಂತರ ಅವರಿಗೆ ಒಂದ್ ರೀತಿ ಅಶ್ಯೂರೆನ್ಸ್ ಕೊಡ್ತಾ ಇದ್ದ, ನಿಮ್ ರಾಜ್ಯವನ್ನು ನೀವೇ ಇಟ್ಕೊಳ್ಳಿ, ನಮ್ಮ ಸ್ವಾಮಿತ್ವವನ್ನು ಒಪ್ಪಿಕೊಳ್ಳಿ, ಕಾಲ ಕಾಲಕ್ಕೆ ನಮಗೆ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಿ ಎಂಬ 3 ವಿಧದ ನೀತಿಯನ್ನ ಇವನು ಅನುಸರಿಸಿದ ಅಂತ ಹೇಳ್ಬೋದು. ಅದು ಪ್ರಿಲಿಮ್ಸ್ ದಾಗ ಕೇಳಿದ್ರಿ ಮೇಡಮ್, UPS 2016ರಾಗ ದಕ್ಷಿಣ ಪಥದ ರಾಜರ ಬಗ್ಗೆ ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದೆ ಮೇಡಮ್. 2016ರೊಳಗ ದಕ್ಷಿಣ ಪಥ ರಾಜರ ಬಗ್ಗೆ ಸಮುದ್ರಗುಪ್ತನ ನೀತಿ ಏನು ಅಂತೇಳಿ ಆಪ್ಷನ್ ಇಟ್ಟಿದ್ರಿ ಮೇಡಮ್. ಅದ್ರಲ್ಲಿ ಗ್ರಹಣ ಮೋಕ್ಷ ಮತ್ತೆ ಒಂದ್ಸಲ ಮೇನ್ಸ್ ಒಳಗೂ ಹ್ಞೂನ್ರಿ ಮೇಡಮ್, ಗ್ರಹಣ ಮೋಕ್ಷ ಅನುಗ್ರಹ ನೀತಿ. ಎಸ್, ಇದನ್ನ ಕೂಡ ಧರ್ಮ ವಿಜಯ ಅಂತೇಳಿ ಕೂಡ ಕರೀತಾರೆ ಈ ದಕ್ಕನ್ ನೀತಿಯನ್ನ. ಮತ್ತೆ ಈ ಒಂದು ದಂಡಯಾತ್ರೆಯ ನಾಯಕ ಯಾರಪ್ಪ ಅಂದ್ರ ಸಮುದ್ರಗುಪ್ತ ಅರಸನಾದ್ರೂ ಕೂಡ ವೀರಸೇನ ಇದರ ದಂಡನಾಯಕ ಆಗಿದ್ದ, ಈ ದಕ್ಕನ್ ದಂಡಯಾತ್ರೆಯ ನಾಯಕ ಆಗಿದ್ದ. ಮೇಡಮ್, ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಹರಿಶೇನ ನಾಯಕತ್ವ ವಹಿಸ್ತಾನ? ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಸರಿ ಮೇಡಮ್. ಆದ್ರೆ ಅಲಾಬ ಸ್ತಂಭ ಶಾಸನದ ನಾಯಕ ಯಾರಪ್ಪ ಅನ್ನಂದ್ರ ಹರಿಶೇಣ. ಹಾಗಾಗಿ ಉತ್ತರ ಭಾರತದಲ್ಲಿ ಅವನು ಅದು ಭಾಗಿ ಆಗಿರಬಹುದು ಅಂತೇಳಿ ಇಲ್ಲಿ. ಮತ್ತೆ ಹರಿಶೇಣ ಮತ್ತು ವೀರಶೇಣ ಅವ್ರೇನಾದ್ರೂ ಸಹೋದರರ, ಅದ್ರ ಬಗ್ಗೆ ನಾ ಒಂಚೂರು ನೋಡ್ತೀನಿ. ಎರಡು ಸೇನಾ ಅಂತ ಬರ್ತದೆ. ಹರಿಶೇನ ಅಲ್ಲ ಮೇಡಮ್, ಆಕ್ಚುಲಿ ವೀರಸೇನ ಹರಿಶೇನ ಅಲ್ಲ, ಬೇರೆ ಬೇರೆ ಅಂತ ಅಂದ್ಕೊಳ್ತೇನೆ, ಗೊತ್ತಿಲ್ಲ ಸರಿಯಾಗಿ. ಈಗ ನ ಆಯ್ತಲ್ಲ ಮೇಡಮ್, ಅದು ಕೆಲವೊಂದ್ಸರಿ ನ ಅಂತಾನು ಉಲ್ಲೇಖ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ನಾವು ಬಿಜಾಪುರ ಬಾಗಲಕೋಟೆ ಹರಿಶೇನ ಅಂತ. ಯಾಕೆ ನನ್ನ ವಯಸ್ಸೇ ನನಗೆ ರಿಪೀಟ್ ಕೇಳಿಸ್ತಾ ಇದೆ. ಈ ಕ್ಲಿಯರ್? ಕಂಟಿನ್ಯೂ ಮಾಡಿ ಮೇಡಮ್. ಏನೋ ಎರಡು ಸೇಮ್ ಅನ್ಸುತ್ತೆ ಮೇಡಮ್, ನೋಡ್ಬೇಕಂದ್ರೆ. ನೋಡೋಣ ಮೇಡಮ್, ನೋಡ್ತೀನಿ. ನಮ್ ಸೈಡ್ ನಾವು ಣ ಅಂತೀವಲ್ಲ, ಒಂದೊಂದ್ ಕಡೆ ಸ್ವಲ್ಪ ಅದೇ ಈಗ ಬಿಜಾಪುರ ಎಲ್ಲ ಬಂದ್ರೆ ನ ಅಂತಾರೆ ಅವರು. ಅದು ನೋಡ್ಬೇಕು ಒಂದ್ಸರಿ. ಒಟ್ಟಾರೆ ಅಲಹಾಬಾದ್ ಪ್ರಶಸ್ತಿ ಬರ್ದಿದ್ದು ಹರಿಶೇಣ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ಅಷ್ಟೇನೆ. ಮತ್ತೆ ಅಲಹಾಬಾದ್ ಇದು ಮಂಜುಳಾ ಮೇಡಮ್ ಕೇಳಿಸ್ವಲ್ತ್ರಿ ವಾಯ್ಸ್? ಮಂಜುಳಾ ಏನಂತ ಇಲ್ಲ ಮೇಡಮ್. ವಾಯ್ಸ್ ಕೇಳಿಸ್ವಲ್ತ್ರ? ನಂದು ಕೇಳಿಸ್ವಲ್ತ?